ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹಮಾನಸದಿಂ ಭಜಿಪೇನಾ ಭಜಿಪೇನಾ ಭಜಿಪೇನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु संत महाराज की जय. श्री गुरुदेव दत्त ಅವಧೂತ. ಪರಮ ಪೂಜ್ಯರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರೋನ್ನತ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರ ವರ ಮಧುರ ಖಂಡಿಯ ಕಮಲ ಮಠದಲ್ಲಿ ಪ್ರಾರಂಭ ಇರತಕ್ಕಂಥ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಮಾತೃ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಮಂಗಲಮಯರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಶ್ರವಣ ಮಾಡಲು ಮನೋನಿಧ್ಯಾಸನ ಮಾಡಿ ಉದ್ಧಾರಗಳು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸೌಂದರ್ಯಕ್ಕೆ ಸಾಕ್ಷಿಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥವನ್ನು ನಾವನ್ನೆಲ್ಲ ಮಂಗಲಮಯವಿರ್ತಕ್ಕಂಥ ಶ್ರಾವಣ ಮಾಸದ ಆರಂಭದಿಂದ ಶ್ರವಣ ಮಾಡ್ತಾ 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 ಬಂದೀವಿ. ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಸದ್ಗುರುನಾಥರ ಕೃಪಾಶೀರ್ವಾದ. ಸದ್ಗುರು ಕೃಪಾಶೀರ್ವಾದ ಒಂದು ಹೇಳಿದರೆ ಯಾರೂ ಏನು ಮಾಡಲಿಕ್ಕೂ ಸಾಮರ್ಥ್ಯ ಇಲ್ಲ. ಈಗೆಲ್ಲಕ್ಕೂ ಮೂಲ ಕಾರಣ ಸದ್ಗುರುನಾಥ ಅವರ ದಿವ್ಯ ಕೃಪಾಶೀರ್ವಾದನಗೋಸ್ಕರವಾಗಿ ನಾವು ನೀವೆಲ್ಲ ಸದ್ಗುರುವರ ಶ್ರೀ ಮಠದಲ್ಲಿ ಅತ್ಯಂತ ಶ್ರೇಷ್ಠ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡೋಕ್ಕೋಸ್ಕರ ಸಮ್ಮಿಲಿತರಾಗಿದ್ದೇವೆ. ಅದೊಂದು ವೇಳೆ ಇರ್ತಿದ್ರೆ ಏನಿಲ್ಲ ಅಂತ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ವಾಲುಕ ಮುಷ್ಟಿವ ಅಂತ ಹೇಳ್ತಾರೆ. ವಾಲುಕ ಮುಷ್ಟಿವ. ವಾಲುಕ ಅಂದ್ರೆ ಉಸುಕು. ವಾಲುಕ ಅಂದ್ರೆ ಉಸುಕು ಅಂತೀವಲ್ಲ, ಉಸುಕು ಮರಳು ಅಂತೀವಿ. ಸಂಸ್ಕೃತದಲ್ಲಿ ಸೈಕತ್ ಅಂತಾರೆ, ವಾಲುಕ ಅಂತಾರೆ. ವಾಲುಕ ಮುಷ್ಟಿ ಇವಂದ್ರೆ ಉಸುಕಿನ ನಾವು ಮುಟ್ಟಿಗೆ ಅಂತಿಲ್ಲ, ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಮುಷ್ಟಿ ಅಂತಾರೆ. ವಾಲುಕ ಮುಷ್ಟಿ ಅಂದರೆ ವಾಲುಕದ ಮುಷ್ಟಿ ಹಾಗೆ, ಅಂದರೆ ಮರಳಿನ ಮುಷ್ಟಿ ಹಾಗೆ. ನಾವು ಕೈ ಒಳಗೆ ಮರಳು ಹಿಡ್ಕೊಂಡೀವಿ, ಉಸುಕನ್ನು ಹಿಡಿದೀವಿ. ಅದ್ರ ಒಳಭಾಗದಲ್ಲಿ ಏನಿಲ್ಲ, ಅದರೊಳಗೆ ಸಿಮೆಂಟು ಇಲ್ಲ, ಅದರೊಳಗೆ ಕೆಸರು ಇಲ್ಲ, ಅಥವಾ ನೀರೊಳಗೂ ತೊಯ್ದಿಲ್ಲ. ಹೇಗದ ಹಾಗೆ ಶುಷ್ಕವಾಗಿ, ಅಂದರೆ ಒಣಗೆ ಇರ್ತಕ್ಕಂಥದ್ದು ಅದು. ಅದರೊಳಗೆ ತೇವಾಂಶ ಯಾವುದೂ ಇಲ್ಲ, ಹಿಡ್ಕೊಳ್ತಕ್ಕಂಥದ್ದು ಯಾವುದೂ ಇಲ್ಲ. ಹೀಗೆ ಹಿಡ್ದೀವಿ. ಆ ಉಸುಕದಲ್ಲ, ಉಸುಕ ನಮ್ಮ ಕೈ ಒಳಗದ. ಏನು ಕಾರಣ ಅದು ಅಲ್ಲಿ ಉಳ್ದಲ್ಲ? ಏನು ಕಾರಣ ಉಳ್ದದು? ನಾವು ಹಿಡ್ದೀವಿ, ಆಗೋಸ್ಕರ ಉಳ್ದದ ರೀ. ಅಕಸ್ಮಾತ್ ಆ ಉಸುಕನ್ನು ಹೀಗೆ ಕೈ ಬಿಟ್ರೆ ಸಾಕು, ಇಲ್ಲಿ ಬೀಳ್ತದ. ಎಲ್ಲಿ ಬೀಳ್ತದ? ಚಲ್ಲಾಪಿಲಿಯಾಗಿ ಬಿಡ್ತದೆ.
ಸಿಕ್ಕತ್ತಾಗ್ತದೆ ಅದ್ರ ಸ್ಥಿತಿ. ಆಗ ಎಷ್ಟೆಷ್ಟು ಸಮಸ್ಯೆಗಳಿರ್ತಾವೆ ಜಗತ್ತಿನಲ್ಲಿ, ಏನೇನೋ ಆಗ್ತಿರ್ತಾವೆ, ಭಾಳ ಗದ್ದಿರ್ತದೆ. ಎಲ್ಲರ ಅಭಿಪ್ರಾಯಗಳು ಕೂಡ ಯಾರ್ಯಾರ್ದು ಅಭಿಪ್ರಾಯ ಬೇರೆ. ಮುಂಡೇರು ಮತೀರು ಭಿನ್ನ ಅಂತ ತಲೆಗಳಲ್ಲಿ ವಿಚಾರಗಳು ಬೇರೆ ಬೇರೆ ಇರ್ತಾವಂತ. ಆದರೂ ಎಲ್ಲರನ್ನೂ ಒಂದುಗೂಡಿಸಿ ಒಂದೇ ದಾರಿಯಲ್ಲಿ ಸಾಗುವಂತೆ ಮಾಡ್ತಕ್ಕಂಥ ಗುರು ಶಕ್ತಿ ಇರ್ತಲ್ಲ, ಅದು ಲಘು ಶಕ್ತಿ ಅಲ್ಲ, ಗುರು ಶಕ್ತಿ ಅದು. ಅದಕ್ಕೆ ಹೇಳ್ತಾರೆ ವಾಲುಕ ಮುಷ್ಟಿ. ಆ ಕೈ ಅಕಸ್ಮಾತ್ ಒಂದು ವೇಳೆ ನಿಮ್ಮನ್ನು ಬಿಟ್ಟರೆ ಹೇಗಿರ್ತದೆ ಹೇಳಿ? ಉಸುಕನ್ನು ನಾವು ಬಿಟ್ಟರೆ ಹೇಗೆ ಉಸುಕಾಗುತ್ತಲ್ಲ, ಹಾಗೆ ನಮ್ಮ ಸ್ಥಿತಿ ಕೂಡ ನಾವು ಎಲ್ಲೋ ನೀವೆಲ್ಲೋ ಯಾರೆಲ್ಲೋ ಏನು ಗೊತ್ತಿಲ್ಲ. ನದಿಯಲ್ಲಿ ಪ್ರವಾಹದೊಳಗೆ ತೆಪ್ಸ್ ಅಂತ ಬರ್ತವ್ರು, ತೆಪ್ಸ್ ಒಂದು ಪ್ರವಾಹ ಬಂದಿರ್ತದೆ, ತೆಪ್ಸ್ ಬಂದು ಹತ್ಕೊಂಡಿರ್ತದೆ. ಮತ್ತೊಂದು ಅದಕ್ಕಿಂತ ದೊಡ್ಡ ಪ್ರವಾಹ ಬಂದರೆ ಅದನ್ನು ಕಿತ್ಕೊಂಡು ಹೋಗಿಬಿಡ್ತದೆ ರೀ. ಯಾವ ಎಲೆಗಳು ಎಲ್ಲಿದ್ದು ಮೊದಲು, ಯಾವ ಮುಳ್ಳು ಎಲ್ಲಿತ್ತು, ಯಾವ ಕಲ್ಲು ಎಲ್ಲಿತ್ತು, ಏನೆಲ್ಲ ಒಂದಕ್ಕೊಂದು ದಿಕ್ಕು ದಿವಾಳಿ ಏನೂ ತಿಳಿದಂತೆ ಹೋಗಿಬಿಡ್ತದೆ, ಸಿಕ್ಕತ್ತು ಹೋಗಿಬಿಡ್ತದೆ. ಆಗ ಇಲ್ಲಿ ತೇನ ವಿನಃ ತೃಣಮಪಿ ನ ಚಲತಿ. ಗುರುಗಳ ಕೃಪಾಶೀರ್ವಾದ ಅಂತಕ್ಕಂಥದ್ದು ಇರದಿದ್ರೆ ತೃಣಮಪಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ಶಕ್ತಿ ಗುರು ಶಕ್ತಿ, ಅಂಥ ಶಕ್ತಿ ಬಹಳ ದೊಡ್ಡ ಶಕ್ತಿ. ಅವರ ದಿವ್ಯ ಅನುಗ್ರಹದ ಮೂಲಕ ನಾವಿವೆಲ್ಲ ಆತ್ಮೇಲೆ ಸೋದರವರ ಸೇರಿತರ ಶ್ರವಣ ಮಾಡ್ತಾ ಇದ್ದೀವಿ. ಯಾವುದನ್ನು ಶ್ರವಣ ಮಾಡಿವಿಲ್ಲ ಅದನ್ನು ಮನನ ಮಾಡ್ಲಿಕ್ಕೆ ಬರ್ತದೆ. ಶ್ರವಣ ಮಾಡಲಿ ಮನನ ಏನು ಮಾಡ್ತದೆ? ಯಾವುದನ್ನು ಮನನ ಮಾಡ್ತೀವಿ ಅದನ್ನು ನಿಧ್ಯಾಸ ಮಾಡ್ಲಿಕ್ಕೆ ಬರ್ತದೆ. ಮನನ ಮಾಡಲಿ ನಿಧಿಧ್ಯಾಸ ಮಾಡೋದು ಏನಾದರೆ? ಯಾವುದನ್ನು ಶ್ರವಣ ಮಾಡೋದು ಸಾಧ್ಯ ಇಲ್ಲ, ಮನನ ಮಾಡೋದು ಸಾಧ್ಯ ಇಲ್ಲ, ನಿಧಿಧ್ಯಾಸನ ಮಾಡೋದು ಸಾಧ್ಯ ಇಲ್ಲ. ಮತ್ತು ನಮಗೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಇಲ್ಲ ಈಗ. ಮತ್ತು ಮೋಕ್ಷ ಪಡಿ ಯಾವಾಗ? ಎಲ್ಲ ಒಂದಕ್ಕೊಂದು ಸಂಬಂಧಗಳಿವು. ಸಂಬಂಧದ ಈ ಸಾಕಳಿಯದ ಸರಪಣಿ. ಒಂದೊಂದು ಕಳಿಗೆ ಅಕಸ್ಮಾತ್ ಒಂದೇ ಕಳಿಗೆ ಕತ್ತರಿಸಿದ್ರು ಸಾಕು, ಕಳ್ಸ್ಕೊಂಡ್ರು ಸಾಕು, ಎಲ್ಲ ಅಲ್ಲಿ. ರೈಲ್ವೆ ಅತ್ಯಂತ ವೇಗವಾಗಿ ಹೋಗ್ತಿರ್ತದೆ ರೀ. ರೈಲ್ವೆ ಅದಕ್ಕೆಲ್ಲ ಅನುಕೂಲ ಅದ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಈಗಂತೂ ಎಲೆಕ್ಟ್ರಿಕ್ ಬೇರೆ ಬಂದವ. ಆಗ ಕಲ್ಲಿದ್ಲಿರ್ತಿತ್ತು ಅದ್ರೊಳಭಾಗದಲ್ಲಿ, ಅದಕ್ಕೆ ಎಣ್ಣೆ ಇರ್ತಿತ್ತು, ನೀರು ಕಲ್ಲಿದ್ಲಿಂದ ಕಾಯಿಸ್ಕೊಂಡು ಅದಕ್ಕೆ ಉಗಿ ಬಂಡಿ ಎತ್ತಿದ್ರು. ಉಗಿ ಬಂಡಿ ಎತ್ತಿದ್ರು ಹಿಂದಿನ ಕಾಲಕ್ಕೆ. ಉಗಿ ಬಂಡಿ ಅಂದ್ರೆ ಅದು ಉಗ ಹೇಳ್ತಕ್ಕಂಥದ್ದು. ನೀರು ಕಾಯ್ದು ಉಗ ಇದ್ದು ಆ ಉಗ ಅತ್ಯಂತ ವೇಗವಾಗಿ ತನ್ನ ಕೆಲಸ ಮಾಡಲಿಕ್ಕೆ ಹತ್ತಾಗ ಹೋಗಲಿಲ್ಲ. ಅದು ಒಂದು ಕಡೆ ಸೇರಿಸಿ ಅದು ಈಗ ಒಂದನ್ನು ಒತ್ತಬೇಕು ಜೋರಾಗಿ, ಆಗ ಅದು ಮುಂದೆ ಹೋಗ್ತದೆ. ಇನ್ನೊಂದು ಒತ್ತಿಂದ ಸರಿಬೇಕು. ಹಾಗೆ ಸೈಕಲ್ ತುಳಿದ್ರೆ ಹೇಗೆ ಆಗ್ತಾ ಮುಂದೆ ಸಾಗೋದು. ಅದು ಹೊಗೆಯಿಂದ ಆಗ್ತಕ್ಕಂಥ ಇತ್ತು, ಅದಕ್ಕೆ ಹೊಗೆ ಬಂಡಿ ಅಂತ ತಿರೋದು, ಹೊಗೆ ಬಂಡಿ ಅಂತೇಳಿ. ಅದರೆಲ್ಲ ಇರ್ತದೆ, ಬೇಕಾದ ಎಲೆಕ್ಟ್ರಿಕ್ ತಯಾರಾಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ಹಿಂದೆ ಭೋಗಿ ಇರ್ತಾವೆ ಸಾಲಾಗಿ 79 ಇರ್ತಾವೆ, 90 ಇರ್ತಾವೆ, 100 ಇರ್ತಾವೆ, 5 ಇರ್ತಾವೆ, 7 ಇರ್ತಾವೆ, 3 ಇರ್ತಾವೆ, 10 ಇರ್ತಾವೆ, 20 ಇರ್ತಾವೆ. ಅವೇನು ಇರ್ತಾವಲ್ಲ ಹೂವು ಹಾಕಿರ್ತವಲ್ಲ, ಅದಕ್ಕೆ ಎಷ್ಟು ಹಾಕ್ಕೊಂಡಿರ್ತಾವೆ ಅವೆಲ್ಲ ಅಲ್ಲಿ ಹೋಗಿ ಹೋಗ್ತಾವೆಲ್ಲ. ಅದಕ್ಕೆ ಕಲ್ಲಿದ್ದರೆ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಎಣ್ಣೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅದು ಬರೀ ಅದು ಹುಕ್ ಹಾಕಿದ್ರೆ ಸಾಕು ಹೋಗಿ ಹೋಗ್ತಾವೆ. ಅಕಸ್ಮಾತ್ ಅದ್ರ ಹುಕ್ ಒಮ್ಮೆ ಕಳ್ಸ್ಕೊತಂದ್ರೆ ಏನೋ ಆಗಿ ಕಳಿಸ್ಕೊಂಡು ಬಿಟ್ರೆ ರೈಲ್ವೆ ಹೋಗ್ತದೆ. ಬೋಗಿ ಎಲ್ಲಿರ್ತಾರೆ? ಅಲ್ಲಿರ್ತಾವೆ. ಅದಕ್ಕೆ ಯಾವುದೋ ಜನ್ಮಗಳ ವಿಶೇಷದ ಒಂದು ವಿಶೇಷ ಪುಣ್ಯ ಅಂತಕ್ಕಂತಲ್ಲ, ಆ ಪುಣ್ಯ ಅಂತಕ್ಕಂಥ ಹುಕ್ಕು ನಮಗೂ ಗುರ್ತಿಲ್ಲ, ನಿಮಗೂ ಗುರ್ತಿಲ್ಲ. ಏನು ಮಾಡಿರೋದು? ಅದು ಹಿಡ್ಕೊಂಡು ಬಿಟ್ಟದ, ಗುರುಗಳನ್ನು ಹಿಡ್ಕೊಂಡದು. ಆ ಗುರುಗಳು ಅವ್ರು ಸಾಗ್ತಾಯಿದ್ದಾರೆ. ಅವ್ರ ಜೊತೆಗೆ ನೀವು ಸಾಗ್ತಾ ಇದ್ದೀವಿ, ಅವ್ರ ಜೊತೆಗೆ ನಾವು ಸಾಗ್ತಾ ಇದ್ದೀವಿ. ಅವರಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ ರೀ, ಅವರಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ. ಒಂದು ಆನೆ ಹೊರಟಿತ್ತಂದ್ರೆ ಆನೆ ಹೋದದೇ ಮಾರ್ಗ ಅಂತ. ಅದ್ರಲ್ಲಿ ಆಡು ಸುಲಭವಾಗಿ ಹೋಗ್ಬೋದು, ಆನೆ ಹೋದಲ್ಲಿ ಆಡು ಸುಲಭವಾಗಿ ಹೋಗ್ಬೋದು, ಒಂಟೆಗಳು ಹೋಗ್ಬೋದು, ಮನುಷ್ಯರು ಹೋಗ್ಬೋದು, ಎಲ್ಲ ಪ್ರಾಣಿಗಳು ಆನೆ ಹೋದಲ್ಲಿ. ಕಾರಣ ಅಂದ್ರೆ ಮುಂದಿರ್ತಕ್ಕಂಥ ಗಿಡಗಂಟೆಗಳಿದ್ರೆ ಮತ್ತೇನಿದ್ರೆ ಕಿತ್ತು ಬೀಸಾಡಿ ದಾರಿ ಮಾಡ್ಕೊಂಡು ಸೀದಾ ಹೋಗ್ತಿರ್ತದೆ. ದಾರಿ ಮಾಡೋ ಶಕ್ತಿ ಅದು ಆನೆಗೆ ಇರ್ತದೆ. ಆಡು ಮರಿ ಇದ್ರೆ ಮಾಡೋದು ಏನು ಮಾಡ್ಬೋದು? ಅದು ಸ್ವಲ್ಪ ಒಂದೆರಡು ಕಾಲು ಅಂತರ ಮಾಡಿಟ್ಟು ಒಂದೆರಡು ಎಲೆ ಹರ್ಕೊಡ್ತೀನಿ ಅಲ್ಲೇ ಮಾಡಿ ಮುಂದೆ ಹೋಗ್ಬೋದು. ಆ ಗಿಡಗಳಿಗೆ ಕಿತ್ತು ಹಾಕ್ಬೋದು. ಅದು ಅದಕ್ಕೆ
ಗುರುಗಳಲ್ಲಿ ಎಲ್ಲವನ್ನು ನೀಡ್ತಕ್ಕಂಥ ಶಕ್ತಿ ನಮ್ಗೆ ಬೇಕಾಗಿ ಮೋಕ್ಷ ಪರ್ಯಂತರ ಲೌಕಿಕ ನಿಮ್ಮೆಲ್ಲ ಬೇಕಾಗಿರ್ತಕ್ಕಂಥ ಭೋಗ ಭಾಗ್ಯಾದಿಗಳನ್ನು ಕೊನೆಗೆ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷವನ್ನು ನೀಡ್ತಕ್ಕಂಥ ಶಕ್ತಿ ಗುರುಗಳಿಗೆ ಅದ. ಅಂಥ ಗುರುಗಳನ್ನು ಯಾವ್ಯಾವುದೋ ಜನ್ಮಗಳಲ್ಲಿ ನಾವು ಪುಣ್ಯ ಮಾಡೀವಿ, ಆ ಗುರುಗಳು ನಮಗೆ ಪ್ರಾಪ್ತಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ. ಅವರ ಅನುಗ್ರಹದಗೋಸ್ಕರವಾಗಿ ನಾವು ನಿಮ್ಮ ಮುಂದೆ ನಮ್ಮ ಮುಂದೆ ನೀವು ಕೂತೀವಿ, ಸದ್ರುವರ ವಿಷಯ ಶುರು ಮಾಡ್ತಾಯಿದ್ದೀವಿ. ನಿಮ್ಮ ಮನೆಗಳಿರ್ತಾವಲ್ಲ, ಮನೆಗಳ ಮೇಲ್ಭಾಗದಲ್ಲಿ ನೀರು ಹೊರಗೆ ಬರಲಿಕ್ಕೆ ಒಂದು ಪೊನಳಿಗೆ ಎತ್ತು ಮಾಡಿರ್ತೀರಿ. ಮಳೆ ಬರ್ತದೆ, ಮಳೆ ಪ್ರಾರಂಭ ಆಗ್ತದೆ, ಆ ಪೊನಳಿಗೆ ನೀರು ಬೀಳ್ತಾವಲ್ಲ ಕೆಳಗೆ ಬೀಳಲ್ಲಿ ಮಣ್ಣು ಇರ್ತದೆ. ಆ ಮಣ್ಣಿನೊಳಗೆ ಮೇಲ್ಭಾಗ ನೀರು ಬಿದ್ದು ತಗ್ಗಾಗಿರ್ತದೆ ಆಗಿರ್ತಲ್ಲ. ಅದರೊಳಗೆ ಮೊದಲನೇ ಹನಿ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, 10ನೇದು ಯಾವುದು, 1000 ಯಾವುದು, ಲಕ್ಷ ಯಾವುದು ಗುರ್ತಾಡಿತ್ರಿ ಯಾರು? ನೀರು ಬಿದ್ದಾವ, ನೀರು ಅದಾವ ಇಷ್ಟ ಅದು. ಒಂದನೇ ಹನಿ ಅದ್ರೊಳಗೆ ಅದ ಅಂತಿರ್ಲಿರ್ತೀರಿ. 1ನೇದು ಅದ, 2ನೇದು ಅದ, 3ನೇದು ಅದ, 10ನೇದು ಎಲ್ಲ ತೆಗಿನೊಳಗೆ ಎಲ್ಲ ಮೊದಲನೇದು ಅದಾವ ರೀ, ನೀರು ಬಿದ್ದಾವ ಅದ್ರೊಳಗೆ. ಆದ್ರೆ ಇದಿಷ್ಟನೇದನ್ನು ಗುರುತಿಲ್ಲ. ಆಗ ನಾವು ಎಷ್ಟೋ ಜನ್ಮ ಪುಣ್ಯ ವಿಶೇಷ ನಮಗದ. ಎಷ್ಟನೇ ಜನ್ಮದೊಳಗೆ ನಾವು ಪುಣ್ಯ ಮಾಡಿ, ಎಷ್ಟನೇ ಜನ್ಮದ ಪುಣ್ಯ ನಮಗೇನು ಗುರುತಿಲ್ಲ. ಗುರುತು ಇರ್ದಿದ್ರು ದಾರಿ ಒಳಗೆ ಸಾಯ್ಕೊಂಡು ಹೋಗುವಾಗ ತಪ್ಪಿಸ್ಕೊಂಡು ಹೋಗಿರ್ತಕ್ಕಂಥ ಮಗು ಎಲ್ಲೆಲ್ಲೋ ದುಃಖ ಮಾಡ್ತಾ ಹೋಗ್ತಿರ್ತದೆ. ತಾಯಿ ಹುಡುಕ್ತಾ ಇರ್ತಾರೆ, ಕೊನೆಗೆ ಮಗು ಸಿಗ್ತದೆ. ತಾಯಿ ಶೋಧ ಮಾಡಿ ಮಗುವನ್ನು ಎತ್ತುಕೊಂಡು ಹೋಗುವಾಗ ನಾವು ಮಾಡಿರ್ತಕ್ಕಂಥ ಪುಣ್ಯ ವಿಷಯ ಅನುಗುಣವಾಗಿ ಗುರು ನಾವು ಎಲ್ಲಿದ್ದರೂ ಕೂಡ ತೆಗೆದುಕೊಂಡು ಬಂದು ನಮ್ಗೆ ಉದ್ಧಾರ ಮಾಡ್ತಕ್ಕಂಥವ್ರಾಗಿದ್ದಾರೆ. ಉದ್ಧಾರ ದಾರಿಯಲ್ಲಿ ಸಾಕ್ತಕ್ಕಂಥವ್ರಾಗ್ತಾ ಇದ್ವಿ. ಈಗ ನಾವು ಏನು ಮಾಡಬೇಕಾಗಿಲ್ಲ, ಗಟ್ಟಿಯಾಗಿ ಗುರುಗಳನ್ನು ನಂಬಿದ್ರೆ ಸಾಕು. ಅವ್ರು ಯಾವುದನ್ನು ಕರುಣಿಸ್ತಾರೆ ಅದನ್ನು ಮೋಕ್ಷಗೋಸ್ಕರ ಪ್ರಯತ್ನ ಮಾಡಿದರೆ ಸಾಕು, ನಾವು ಉದ್ಧಾರ ಆಗ್ತಾಯಿದ್ವಿ. ಆದ್ಮೇಲೆ ಸದ್ಗುರುವರ ಚರಿತ್ರೆ ಎಷ್ಟನೇ ಭಾಗದ ರೀ? 9ನೇ ಭಾಗ. ಇವತ್ತು ಅಧ್ಯಾಯ ಎಷ್ಟನೇ ಅಧ್ಯಾಯ ಇದು? 11ನೇ ಅಧ್ಯಾಯದ 11ನೇ ಅಧ್ಯಾಯದ ಮನವೆಂಬದಿಕೇಂದ್ರಿಯ ಬಂದದ್ದು. ಮನವೆಂಬದಿಕೇಂದ್ರಿಯ ಬಂದು ಇಂದ್ರಿಯಗಳು ಅಂದರೆ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಎಷ್ಟಾದ್ರಿ? ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು 5 10. ಆಮೇಲೆ ಮನವೆಂಬಧಿಕೇಂದ್ರಿಯ ಬಂದದ್ದು. ಮನಸ್ಸು ಅಂತಕ್ಕಂಥ ಹೆಚ್ಚಿನ ಇರ್ತಕ್ಕಂಥ ಇಂದ್ರಿಯ ಇದು 1. 10 1 ಎಷ್ಟ್ರಿ? 11. ಇವತ್ತಿನ ಅಧ್ಯಾಯ 11. ಹಾಗಾದ್ರೆ ಈ ನಮ್ಮ ಈ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಇವಲ್ರಿ, ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಇನ್ನು ಕೆಲಸ ಮಾಡಿಸ್ತಕ್ಕಂಥವ್ರು ಯಾರು ಅದರಲ್ಲಿ ಮನಸ್ಸದಲ್ಲ. ಆ ಮನಸ್ಸು ಇದೆಲ್ಲ ಎಲ್ಲ ಪ್ರವೇಶ ಮಾಡ್ತದೆ. ಈಗ ವಿದ್ಯುತ್ ಶಕ್ತಿ ಅದ ರೀ, ಈಗ ನಾವು ಮಾತನಾಡ್ಲಿಕ್ಕತ್ತೀವಿ, ಇದೆಲ್ಲ ಕೆಲಸ ರೀ. ಅದು ಕ್ಯಾಮ್ರಾದೊಳಗೆ ಅದು ಪ್ರವೇಶ ಮಾಡಿ ಆ ವಿದ್ಯುತ್ ಶಕ್ತಿ ಅದು ಅಲ್ಲೇನು ಮಾಡ್ತದೆ, ವಿಡಿಯೋ ಮಾಡ್ತದೆ. ಇಲ್ಲಿ ಬಂದಾಗ ಮಾತನಾಡ್ಲಿಕ್ಕೆ ಗಾಳಿ ಬೇಕಾದ ಅಲ್ಲಿ ಪ್ರವೇಶ ಮಾಡ್ತಂದ್ರೆ ಫ್ಯಾನ್ ತಿರ್ತದೆ. ನಮ್ಮ ನೀರು ಬೇಕಾದ ನದಿಯಲ್ಲಿ ಮೋಟ್ರ್ ಪ್ರಾರಂಭ ಮಾಡ್ತದೆ. ಆಪ್ರೇಷನ್ ಥಿಯೇಟ್ರಲ್ಲಿ ಹೋದರೆ ಆಪ್ರೇಷನ್ ಮಾಡ್ಲಿಕ್ಕೆ ಅನುಕೂಲ ಅದು. ಗಿರಣಿ ಹೋದರೆ ಗಿರಣಿ ಚಾಲು ಮಾಡ್ತದೆ. ಇವ್ರದ್ದು ಏನು ಒಂದೇ ಒಂದು ವಿದ್ಯುತ್ ಶಕ್ತಿ ಅದು. ಹಾಗೆ ಮನಸ್ಸದಲ್ಲ, ಮನಸ್ಸು ಎಲ್ಲಿ ಸಂಬಂಧ ಇರ್ತದೆ ನೋಡ್ರಿ, ಎಲ್ಲಿ ಸಂಬಂಧ ಇರ್ತದೆ ಆ ಸಂಬಂಧ ಆಗಿರ್ತಕ್ಕಂಥ ವ್ಯವಹಾರ ಮಾಡ್ತದೆ. ಅದು ಉಳಿದಿರ್ತಕ್ಕಂಥ ವ್ಯವಹಾರಗಳು ಅದನ್ನು ಬಿಟ್ಟುಬಿಡ್ತದೆ. ಒಂದರಲ್ಲಿ ಪಕ್ಕ ಇರ್ತದೆ, ಒಂದರಲ್ಲಿ ಪಕ್ಕ ಕೆಲಸ ಮಾಡ್ತದೆ. ಒಂದು ಕಟ್ಟಿ ಮೇಲೆ ಕೂತಿರ್ತೀರಿ ನೀವು, ಯಾರೋ ಬಂದು ಕೇಳ್ತಾರೆ, ಹುಡುಗ ಸ್ವಲ್ಪ ತುಂಟತನ ಮಾಡಿರ್ತಾನೆ, ಮನೆಯೊಳಗೆ ಚಟ್ಕೊಂಡು ಹೋಗಿರ್ತಾನೆ, ಪ್ರಸಾದ ಮಾಡಿರಲಿಲ್ಲ, ಭಾಳ ಸಮಯ ಇರ್ತದೆ, 3 ಗಂಟೆ 4 ಗಂಟೆ 5 6 ಗಂಟೆ ಆಯಿತು ಬರಲಿಲ್ಲ. ಬಂದವ್ರು ಕೇಳ್ತಾರೆ, ಏನು ಯಜಮಾನ್ರಿ ನಮ್ಮ ಹುಡುಗ ಇಲ್ಲಿ ಬಂದಿದ್ದನ್ರಿ? ಅದು ಕೇಳ್ತಾರೆ. ಬಂದು ಕಟ್ಟಿ ಮೇಲೆ ಕೂತಿರ್ತಿರಲ್ಲ, ಕೇಳ್ತಾರೆ ಬಂದು. ನೀವು ಯಾವುದೋ ಒಂದು ದೊಡ್ಡ ವಿಚಾರದಾಗ ಇರ್ತೀರಿ, ಏನೇನು ಯಾವುದೋ ಒಂದು ದೊಡ್ಡ ವಿಚಾರ ಇರ್ತದೆ. ಆ ವಿಚಾರ ಹಾಗೆ ಮಾಡ್ತಾ ಭಾಳಷ್ಟು ಸುಖದಲ್ಲಿರ್ತದೆ, ಭಾಳಷ್ಟು ದುಃಖದ ಯಾವುದೋ ಒಂದು ವಿಚಾರದೊಳಗೆ ತೊಡಗಿರ್ತೀರಿ. ಮನಸ್ಸು ಅಲ್ಲೇ ಹತ್ತ ಹೋಗಿಬಿಟ್ಟಿರ್ತದೆ. ಮುಂದೆ ಅದ್ರೊಳಗೆ ವಿಚಾರ ಮಾಡ್ತಾ ಕೂತಿರ್ತೀರಿ. ನಮ್ಮಲ್ಲಿ ಮಧುರಖಂಡಿ ಒಳಗೆ ಹನುಮಂತಪ್ಪ ಕೆಳಗೆ ಆಗ್ಬಿಡ್ತೀರಿ.
ಹನುಮಂತಪ್ಪ ಕೆಳಿಗೇವಿ, ಹನುಮಂತಪ್ಪ ಕೆಳಿಗೇವಿ. ಅಲ್ಲಿ ಮಾನಿಕಿಂಡಿಯವ್ರ ತೋಟದ ಮಗ್ಗಲ ತೋಟವ್ರದ್ದು. ಅಲ್ಲಿ ಕೂತಾರೆ ಮನಸ್ಸು ಏನು ಕೆಲಸ ಮಾಡ್ದದು. ಈಗ ಮನಸ್ಸು ಕೂತ್ಕೊಂಡು ವಿಚಾರ ಮಾಡ್ತಿರೋದು. ಈಗೇನು ವಿಚಾರ ಮಾಡ್ಕೋತ ಒಂದು ಲೆಕ್ಕಪತ್ರ ಹೇಳ್ತಾರೆ ಒಳಗೆ ಮನುಷ್ಯ. 1 2 1 2 1 ಇದು 2 1 2 ಕೂಡಿ ಎಷ್ಟಾಯಿತು ಹೇಳಿದ್ರಿ? 3. ಹಾಂ 3 ನಾಡಿ 3 1 4 3 4 7 ತೆಗಿ ಮತ್ತೆ ಇದು ಉಳಿತು. ಹೀಗೆಲ್ಲ ಮಾಡಿ 10 ಬೆರಳಿನ ಉಂಗುರ ತೆಗೆದು ಹೋದಾರ. ಒಂದೊಂದು ತೆಗೆದು ಊರಾಗ ಸಾವುಕಾರ ರೀ ಖರೆ ಗುಂಗ ಏನು ತಲೆ ಆಗತ್ತೆ ಹಂಗೆ ವಿಚಾರ ಮಾಡ್ಕೋತಂತ ತೆಗೆದು ಹಂಗೆ ಹೋಗ್ಕೋತ ಮತ್ತು ಕೊನೆಗೆ ಅಲ್ಲಿ ಮಗ್ಲ ಲೆಕ್ಕಪತ್ರ ಉಂಗುರ ಆಗ್ಯಾವ ಆ ಹರಳ ತೊಗೊಂಡು ಹಂಗೆ ಹೋಗ್ಕೋತ ಹಂಗೆ ಮಾಡ್ಕೋತ ಎಲ್ಲ ಅಷ್ಟು ಮಾಡಿ ಹಿಂದೇಳಿ ಬರೋಬರಿ ನಾಳೆ ಅಂತಂದು ಎದ್ದು ಜಮ್ಕೊಂಡು ಬಿಟ್ರೆ ಹಂಗೆ ಜಮ್ಕಂಡಿಗೆ ಹೋಗಿ ಎಲ್ಲ ಸಂತೆ ತಂದ ಎಲ್ಲ ಮಾಡ್ಕೊಂಡು ಬಂದಾರೆ. ಅದು ಉಂಗುರ ಹೋಗೋದು ಗೊತ್ತಲ್ಲ, ಯಾವುದು ಗೊತ್ತಿಲ್ಲ. ಕೊನೆಗೆ ನೋಡಿದವ್ರು ಆನಿಕಿಂಡಿ ಮಲ್ಲೇಶ ಅವ್ರು ಬಂದು ಸಂಜೆ ಮುಂದೆ ಬಂದು ಮತ್ತೇನು ರೀ ಯಜಮಾನ್ರ ಮತ್ತು ಈ ಉಂಗುರ ತೋಡ್ರಿ ಮತ್ತು ನಿಮ್ಮ 10 ಉಂಗುರ ಅಲ್ಲಿ ಹೋಗಿದ್ರಿ ಹಿಂಗೇನು ಗೋಣ ಹಾಕೋತಿ ಮಾಡ್ಕೋತಿದ್ರಿ ಮತ್ತು ಏನು ನೆನಪನ್ನ ಇಲ್ಲ ಕಣ? ಹೌದು ನೆನಪ ಇಲ್ಲ ಮಲ್ಲೇಶ, ಅದಾವ ತೋಡ್ರಿ. ಹೌದು ಅದು ಇದು ಏನು ಇಲ್ಲ ಕಿಸಿ ಹಾಕೊಂಡು ನಿಂತು ಕೊಟ್ಟು ಚಲೋ ಆಯ್ತು ಇಲ್ಲ, ಕೊಡಲಿಲ್ಲ ಪಾಡ ಆಯ್ತು ಇಲ್ಲ, ಬಿದ್ದುದು ನೆನಪಿಲ್ಲ, ಕೊಟ್ಟದ್ದು ನೆನಪಿಲ್ಲ. ಮತ್ತು ಹಂಗೆ ತಲೆ ಕೇರ್ಕೋತ ಮಾಡೋದು ಹೋದತ್ರಿ. ಮನಸ್ಸು ಏನು ಮಾಡ್ತಂದ್ರೆ ಸಂಪೂರ್ಣ ಮನಸ್ಸು ಎಲ್ಲಿ ತೊಡಗಿರ್ತದೆ ನೋಡ್ರಿ. ಆಗ ಹೊರಗಿನ ವ್ಯವಹಾರ ಲಾಭ ಆದ್ರೂ ಪಕ್ಕ ಗುರುತಿಲ್ಲ, ಲುಕ್ಸಾನ ಗುರುತಿಲ್ಲ. ನಾವು ಹುಬ್ಬಳ್ಳಿ ಒಳಗಿದ್ದಾಗ 3 ವರ್ಷ ಹುಬ್ಬಳ್ಳಿ ಒಳಗಿದ್ರಿ. ಸಿದ್ದಾರೂಢ ಮಠದ ಶಾಸ್ತ್ರಕ್ಕೆ ಹೋಗ್ತಾಯಿದ್ವಿ, ಜಡಸಿದ್ದೇಶ್ವರ ಮಠಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದಲ್ಲಿ ಅಲ್ಲೊಬ್ಬ ಬ್ರಾಹ್ಮಣ ಒಬ್ಬ ವ್ಯಕ್ತಿ ನಾವು ನೋಡಿದಾಗ ಬಹುಶಃ ಆತನ ವಯಸ್ಸು ಒಂದು 55-60 ಬಂದಿರ್ಬೋದು. ಅವ ಹೇಗೆ ಹೋಗ್ತಿದ್ದ ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೂ ಅಲ್ಲಿ ಮುಂದಿರ್ತಕ್ಕಂಥ ರೋಡ್ ಅದು. ಆ ರೋಡಿಗೂ ಗಟಾರ ಮಗ್ಲ ಹಾಕೊಂಡು ಹೋಗ್ತಿದ್ರು. ಗಟಾರ ಮಗ್ಲ ಹಾಕೋತ ಹೋಗೋದು ಹಂಗೆ ಮಾಡ್ತಿದ್ದ. ಮಾಡೋದು ಹೆಂಗಂದ್ರೆ ನಾವು ದಿವಸ ನೋಡ್ತಿದ್ವನ ಈಗ ಇಟ್ಟು ಒಳಗೆ ತಗೋದ್ರಿ ಮಾಡ್ಕೊತ ಹೋಗಿದ್ದ. ಗಟಾರ ಮಗಲ್ ಹೋದ್ರಿ. ರೋಡ್ ಅಲ್ಲೇ ರೋಡ್ ಐತಿ, ರೋಡಿಗೆ ಹೋಗೋದಿಲ್ಲ, ಪ್ರಸಾದ ಕಡೆ ಇಲ್ಲ, ಯಾವ್ದು ಕಡೆ ಇಲ್ಲ. ಯಾವಾಗ ಪ್ರಸಾದ ಮಾಡ್ತಿದ್ದು, ಯಾವಾಗ ರಾತ್ರಿ, ಯಾವಾಗ ಏನು ಗೊತ್ತಿಲ್ಲ. ಅಡ್ಡಾಡ್ದು ನಾವು ಕೇಳಿದ್ವಿ ಈ ದಿವಸ ಹೆಂಗೆ ಅಡ್ಡಾಡ್ತಲ್ಲ ಏನಾಯ್ತು ಇವನಿಗೆ ತಂದ್ರೆ ಅವ್ರು ಹೇಳಿದ್ರು ಅಲ್ಲಿದ್ದವರು, ಅಪ್ಪವ್ರ ಜಗತ್ತಿನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ವಿಷಯ ಇರ್ತಾವೆ. ಅವು ಶಾಸ್ತ್ರ ಬರ್ತಿರೋರು ಈ ವಿಷಯ ಇರ್ತಾವಲ್ರಿ. ಆ ವಿಷಯ ಭಾಳ ಕೆಟ್ಟ ಅಂತ ಹೇಳ್ತಾರೆ. ಆ ವಿಷಯಕ್ಕೆ ಸಾಕ್ಷಿ ಇವನ್ನ ನೋಡ್ರಿ ಅಂತ ಏನಾಯ್ತು ಕೇಳಿದ್ರಿ. ಅವು ಕೂಡಿ ಅಭ್ಯಾಸ ಮಾಡ್ತಿದ್ರಿ. ಅವ ಬೆಂಜನೇ ಇರುತ್ತೆ. ಹೇಗೆ ಅಭ್ಯಾಸ ಮಾಡ್ತಾನೆ? ಅಭ್ಯಾಸ ಮಾಡುವಂಥ ಒಂದು ದಿವಸ ಅವ ಪೆನ್ನ ನೋಟ್ಬುಕ್ ಎಂದೂ ಇಲ್ಲಿರತ್ತಾರೆ ಶಾಲೆಗೆ ಹೋಗೋದು, ಶಿಕ್ಷಕರು ಹೇಳೋದು ಕೇಳೋದು, ಸುಮ್ಮನೆ ಬಂದ್ಬಿಡೋದು. ಎಲ್ಲ ಕಂಠಪಾಠ ಪುಸ್ತಕ ಕಂಠಪಾಠ ಪೂರ್ತಿ ಎಲ್ಲ ವಿಷಯ ಅಷ್ಟು ಪೂರ್ತಿ ತಯಾರಿ. ಪರೀಕ್ಷೆ ಇದ್ದಾಗ ಅಷ್ಟೇ ಪೇಪರ ಪೆನ್ ಒಯ್ದು, ಪರೀಕ್ಷೆ ದಿವಸ ಅಷ್ಟು ಒಯ್ದು. ಇವು ಶಾಲೆಗೆ ಬರ್ತಂದ್ರೆ ಶಿಕ್ಷಕರು ರಜಾ ತಗೋತಿರ್ತಾರೆ ಅವ್ರು. ಇವು ಪ್ರಶ್ನೆಗಳು ಉತ್ತರ ಹೇಳೋದು ಶಿಕ್ಷಕರು ಉತ್ತರ ಇಲ್ಲಾಗಿ ಅಷ್ಟು ಶಾಣೆ ಇದ್ದತ್ತು ರೀ, ಭಾರಿ ಶಾಣೆ ಇದ್ದತ್ತು. ಒಂದು ದಿವಸ ತನ್ನಷ್ಟು ಕಲ್ತಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಅವ್ರ ಲಗ್ನ ಆಗ್ಬೇಕಂಥೇಳಿ, ನನ್ನ ಲಗ್ನ ಆಗ್ತೀನು ಅಂತ ಹೇಳಿದ್ರು. ಆಗೋದಿಲ್ಲ ಅಂತದ್ದು. ಅವ ಆಗಬೇಕು ತಗೊಂಡು ಆಗ ಬರುತ್ತಲ್ಲ, ಇಲ್ಲ ನಿನ್ನ ನನ್ನ ಲಗ್ನ ಆಗು ನಾ ಆಗೋದಿಲ್ಲ ಆಗಬೇಕು ಸತ್ಯವಾಗಿ ಆಗುವುದಿಲ್ಲ ಅಂತ ಹೇಳಿಬಿಟ್ಲು. ಏನು ಫರ್ಕ್ ಆಯ್ತು ನೋಡ್ರಿ. ಏನು ನನ್ನ ಜೀವನ ಇದ್ದೆ ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರ ಯಾರನ್ನು ಕಾಣ. ದೇವರಿಗೋಸ್ಕರವಾಗಿ ಯಾರು ಹಾಗೋಸ್ಕರ ಸಾಯಿಲ್ಲಪ್ಪ.
ಹೆಣ್ಣಿಗೆ ಹಾಕಿ ಕೆಲವೊಬ್ರು ಸತ್ರು, ಮಣ್ಣಿಗೆ ಹಾಕಿ ಕೆಲವೊಬ್ರು ಸತ್ರು, ಹೊನ್ನಿಗೆ ಹಾಕಿ ಕೆಲವೊಬ್ರು ಸತ್ರು. ಅಪ್ಪವ್ರ ನೀವು ಸತ್ತಿಲ್ಲ ಬದುಕ್ಯಾನ ಬದುಕಿ ಸತ್ತ ಅನ್ರಿ ತಿಳಿರೋರು. ಏನು ರೀ ಅವ ಸತ್ತಿಲ್ಲ ಬದುಕ್ಯಾನ ಅಡ್ಡಾಡ್ಲಿಕ್ಕತ್ತೇನೀಗ. ಖರೆ ಈ ಲೋಕದಾಗ ನೋಡ್ರಿ ಅವ ಅದಾರ ಈ ಲೋಕದಾಗ ಉತ್ತಮ ಇರ್ತಕ್ಕಂಥ ಬ್ರಾಹ್ಮಣ ಭಾಳ ಹುಷಾರ. ಅದನ್ನ ಬಿಟ್ಕೊಟ್ಟು ವೇದಾಧ್ಯಯನ ಮಾಡಿದ್ರೆ ಅಕಸ್ಮಾತ್ ಆತ ಒಂದು ಸನ್ಯಾಸಿ ಆಗಿದ್ರೆ ಹೇಗಾಯ್ತದ, ಹೇಗಾಗೋದಾಯ್ತು? ಮನಸ್ಸು ಏನು ಮಾಡ್ತಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷವು. ಮನಸ್ಸು ಬಂಧಕ್ಕೆ ಕಾರಣದ, ಮನಸ್ಸು ಮೋಕ್ಷಕ್ಕೆ ಕಾರಣದ. ಮನವೆಂಬ ಅಧಿಕೇಂದ್ರಿಯ ಬಂದು, ಮನಸ್ಸು ಅಂತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಇಂದ್ರಿಯ ಎಂಬುದು. ಮನಸ್ಸು ಏನು ಮಾಡ್ತದೆ, ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳಲ್ಲ, ಇವನ್ನೆಲ್ಲ ಆಟ ಆಡಿಸ್ತಕ್ಕಂಥ ಒಂದು ಒಂದು ಸರ್ಕಸ್ದೊಳಗೆ ರಿಂಗ್ ಮಾಸ್ತರ್ ಅಂತ ಇರ್ತಾರೆ, ಏನು ಅಂತಾರೆ ಅವರು. ಅವರು ಹುಲಿಗಳನ್ನು, ಯಾವ ಸಿಂಹಗಳನ್ನು, ಕರಡಿಗಳನ್ನು, ಎಲ್ಲ ಗೋರಿಲ್ಲ ಎಲ್ಲಗಳನ್ನು ಆಡ್ಸಾರವರು. ಒಬ್ಬರವರು ಏನೆಲ್ಲ ಮಾಡ್ತಾರೆ, ಹೀಗೆ ಮಾಡಿದ್ರೆ ಆನೆ ಓಡಾಡಬೇಕು, ಹೀಗೆ ಮಾಡಿದ್ರೆ ಸಿಂಹ ಹೋಗ್ಬೇಕು, ಈ ಕೈ ಮಾಡಿ ಅಲ್ಲಿ ಹೋಗ್ಬೇಕು, ಈ ಕೈ ಮಾಡಿ ಮಾಡು, ಜಿ ಅಂದ್ರೆ ಜೀಬೇಕು, ಉರಿ ಒಳಗಿಂದ ಉರಿ ಒಳಗೆ ಜೀತು ನೋಡಿರ್ಬೇಕು ನಾವು. ಹೀಗೆ ಉರಿ ಸೇರ್ತಾರೆ ಚಳಿಗೆ, ಅದ್ರ ಒಳಗಿಂದ ಜಿಗಿ ಅಂದ್ರೆ ಒಳಗೆ ಜಿಗಿದು ಬಿಡ್ತಾವೆ. ಜಿಗಿಲಿಲ್ಲ ಅಂದ್ರೆ ಬಡಿಗಿರ್ತದೆ, ಕರೆಂಟ್ ಬಡಿಗಿರ್ತದೆ, ಕರೆಂಟ್ ಬಡಿಗ. ಹಾಗೆ ಮನಸ್ಸದಲ್ಲ, ಮನಸ್ಸು 10 ಇಂದ್ರಿಯಗಳನ್ನೆಲ್ಲ ಏನು ಮಾಡ್ತದೆ, ಎಲ್ಲವನ್ನು ಜಿಗಿಸಾಡಿಬಿಡ್ತದೆ. ಅದರಿಂದ ಆದಿಜೀವದರು ಶಂಕರ ಭೌತ ಇದ್ರಂತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಅಂಥೇಳಿ ಏನಂತಾರೆ, ಗುರೋರಂಗ್ರಿ ಪದ್ಮೆ ಮನಶ್ಚನ್ನ ಲಗ್ನೆ ತತಃ ಕಿಂ ತತಃ ಕಿಂ ತತಃ ಕಿಂ. ಗುರುಗಳ ಪಾದಾರವಿಂದಲ್ಲಿ ಈ ಹೊರಗೆ ಹೋಗ್ತಕ್ಕಂಥ ಮನಸ್ಸು ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಹೋಗಿ ಗದ್ದಲ ಮಾಡ್ತಕ್ಕಂಥ ಮನಸ್ಸಲ್ಲ, ಈ ಮನಸ್ಸನ್ನು ಗುರುಗಳ ಪಾದಾರವಿಂದಲ್ಲಿ ಇಟ್ಟರೆ ಮೋಕ್ಷ ಪಡಿತಾ ಇದ್ದಿ. ಆದರೆ ಗುರುಗಳ ಪಾದಾರವಿಂದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲಲಿಲ್ಲ. ನಿಲ್ಲದಿದ್ರೆ ಕಿಂ ತತಃ ಅದರಿಂದೇನು ಏನು ಪ್ರಯೋಜನ? 4 ಸಲ ಹೇಳ್ತಾರೆ. 2 ಸಲ ಒಂದು ವಿಷಯ 2 ಸಲ ಹೇಳಿದ್ರೆ ದ್ವಿರುಕ್ತಿ ದೋಷ ಬರ್ತಂತ. ದ್ವಿರುಕ್ತಿ ಅಂದರೆ 2 ಸಲ ಮಾತನಾಡಿದ ದೋಷ, ಒಂದು ವಿಷಯ 1 ಸಲ ಮಾತನಾಡಬೇಕು. ದ್ವಿರುಕ್ತಿ ಅಂದರೆ ಹೇಳಿದ್ದನ್ನು ಹೇಳ್ತಕ್ಕಂಥ ದೋಷ ಬರ್ತಂತ ಹೇಳ್ತಾರೆ. ಆದಿಜಗದ್ರು ಶಂಕರ ಭಗವತ್ ನಮ್ಮ ಉದ್ಧಾರಗೋಸ್ಕರ ಈ ದ್ವಿರುಕ್ತಿ ತ್ರಿರುಕ್ತಿ ಅಂತಕ್ಕಂಥದ್ದು ಇಲ್ಲದೆ ಚತುರಾವೃತ್ತಿ 4 ಸಲ ಹೇಳ್ತಾರೆ. ಗುರೋರಂಗ್ ರಿಪದ್ಮೆ ಮನಸ್ಸನ್ನ ಲಗ್ನೆ ತತಃ ಕಿಂ ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಮೇರು ತುಲ್ಯಂ ಗುರೋರಂಗ್ರಿ ಪದ್ಮೆ ಮನಶ್ಚನ ಲಗ್ನೆ ತತಃ ಕಿಂ ಶರೀರಂ ಸ್ವರೂಪಂ. ಸುಂದರವಾಗಿರ್ತಕ್ಕಂಥ ದೇಹದಂತ, ಸುಂದರವಾಗಿರ್ತಕ್ಕಂಥ ದೇಹ. ತನು ಸುಂದರ ಮನ ಸುಂದರ ವಿಷಪೂರಿತ ಕನಕ ಘಟತೈಷೆ. ತನು ಸುಂದರ ಮನ ಸುಂದರ ನೋಡಲಿಕ್ಕೆ, ತನು ಸುಂದರ ಮನ ಸುಂದರ, ಅದ್ರೊಳಗೆ ವಿಷಯಗಳಂತ ಸಹಿತಂದ್ರೆ ವಿಷಪೂರಿತ ಘಟತೈಷೆ. ಬಂಗಾರದ ಕೊಡ, ರತ್ನ ಖಚಿತವಾಗಿರ್ತದೆ ಬಂಗಾರದ ಕೊಡ ನೋಡ್ಲಿಕ್ಕೆ ಭಾಳ ಸುಂದರದ, ಒಳಭಾಗದಲ್ಲಿ ವಿಷ ತುಂಬಿದ. ತೆಗೆದುಕೊಂಡು ಕುಡ್ಲಿಕ್ಕೆ ಬರ್ತದೆ, ಮಂದಿ ಕುಡಿದ್ರೆ ಉಳಿಲಿಕ್ಕೆ ಬರ್ತದೆ. ಹಾನು ಹುಟ್ಟಿ ಬಂದೀವಿ, ಮನುಷ್ಯರಾಗಿ ಜನಿಸಿ ಬಂದೀವಿ, ಎಲ್ಲ ಮಾಡಿವಿ. ಈ ಜನ್ಮ ನಮ್ಮ ಮೋಕ್ಷ ಪಡೀಲಿ ಅಂದ್ರೆ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರತ್ನ ಖಚಿತವಾಗಿರ್ತಕ್ಕಂಥ ಕುಂಭ ಇದ್ದಂತೆ ಅದು. ಆದರೆ ಅದರೊಳಗೆ ವಿಷಯವನ್ನು ತುಂಬಿಕೊಂಡು ಕೂತ ಮೋಕ್ಷ ಪಡಲಿಕ್ಕೆ ಸಾಧ್ಯದನಪ್ಪ, ಸಾಧ್ಯ ಇಲ್ಲ ಅಂತದ್ದು. ಆದ್ದರಿಂದ ಶರೀರಂ ಸ್ವರೂಪಂ ತಥಾವಾ ಕಲತ್ರಂ. ಅದಂತೆ ಶರೀರ ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಅವನ ಅನುರೂಪವಾಗಿರ್ತಕ್ಕಂಥ ಪತ್ನಿಯನ್ನು ಕೂಡ ಎಲ್ಲರೂ ಕೂತ್ಕೊಂಡು ವರ ಸರಿಯಾದರೆ ಆಗದ ತೊಗೊಂಡು ಮನೆತನ ನೋಡ್ಕೊಂಡು ಬಂದು ಎಲ್ಲ ಮಾಡಿ ಸಾಲ ಹೊಳಿ ತೆಗೆದು ಸುಂದರವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಬ್ಬ ಪತ್ನಿಯನ್ನು ಕೂಡ ವಿವಾಹ ಮಾಡಿದ್ದೀರಿ. ಅಲ್ಲಿ ಶರೀರಂ ಸ್ವರೂಪಂ ತಥಾ, ಅದರಂತೆ ಕಲತ್ರಂ ಅಂದರೆ ಪತ್ನಿ. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಯಶಶ್ಚಾರು ಚಿತ್ರಂ. ಯಶವನ್ನು ಉಂಟು ಮಾಡ್ತಕ್ಕಂಥ ಬೇಡಿತಕ್ಕಂಥ ಎಲ್ಲ ಭೋಗ ಭಾಗ್ಯಾದಿಗಳು ಚಾರು ಚಿತ್ರನು ಅಂದ್ರೆ ಏನಿಲ್ಲ, ಅವ್ನಿಗೆ ಏನೇನು ಬೇಕಾದ್ರೆ ಇದು ಏನೆಲ್ಲ ಏನು ಬೇಕಾದ ಎಲ್ಲ ಇರ್ತಕ್ಕಂಥದ್ದು ಎಲ್ಲ. ಸಂಪತ್ತು ಎಷ್ಟದಪ್ಪ? ಧನ ಮೇರು ತುಲ್ಯಂ ಅಂದ್ರೆ ಮೇರು ಸಮಾನ. ತುಲಾ ಅಂದ್ರೆ ತಕ್ಕಡಿ. ತುಲಾ ಅಂದ್ರೆ ಏನು? ಈಗ ಹಿಡಿತಾರೆ ತುಲಾರಾಶಿ ಅಂತಿರಲೇ, ಏನದು? ತುಲಾರಾಶಿ ಅಂದರೆ ತಕ್ಕಡಿ ಚಿತ್ರ ಕೊಡ್ತಾರೆ ನೋಡಿ, ತುಲಾರಾಶಿ ಅದು ತೂಕದು ಅಂದರೆ ಧನ ಮೇರು ತುಲ್ಯಂ. ಅವನ ಸಂಪತ್ತು ಎಷ್ಟು ಎದಕ್ಕೆ ಸಮಾನದ ಅಂತ ಕೇಳಿದ್ರೆ, ಎದಕ್ಕೆ ತೂಕ ಆಗುತ್ತೆ ಸಮಾನ ಆಗ್ತದಪ್ಪ ಅಂತ ಕೇಳಿದ್ರೆ ಧನ ಮೇರು ತುಲ್ಯ. ಮೇರು ಪರ್ವತ ಸಮಾನವಾಗಿ ಅವನು ಸಂಪತ್ತಿದ್ದರೂ ಕೂಡ ಕಿಂ ತತ, ಅದರಿಂದ ಏನು ಪ್ರಯೋಜನ? ಕಿಂ ತತಃ
ಹಾಗೆ ಏನು ಮಾಡ್ಬೇಕಂತಂದ್ರೆ ಗುರುವರಂಗ್ರಿ ಪದ್ಮೆ ಮನಸ್ಸನ್ನ ಲಗ್ನಿ, ಗುರುರಂಗಗಳಲ್ಲಿ ಮನಸ್ಸು ಚೆನ್ನಾಗಿ ನಿಲ್ಲಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಯೋಜನ ಆಗಬೇಕಾದ್ರೆ ಮಾಡ್ಕೊಂಡು ಗುರುಗಳ ಪಾದದಿಂದ ಮನಸ್ಸು ನೆಲೆಯಾಗಿ ನಿಲ್ಲಬೇಕು ಅಂತ. ಗುರುಗಳ ಪಾದದಿಂದ ಮನಸ್ಸು ನೆಲೆಯಾಗಿ ನಿಂತಂದ್ರೆ ನಮ್ಮ ಉದ್ಧಾರ ಆಗ್ತದೆ. ಮನಸ್ಸು ಗುರುಗಳ ಪಾದ ನೆಲೆಯಾಗಿ ನಿಲ್ಲಬೇಕು. ಹಾಗೆ ನಿಲ್ಲಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಮನಸ್ಸೇ, ನಿಲ್ಲದೆ ಇರಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಮನಸ್ಸೇ. ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಮನಸ್ಸು ಬಂಧ ಕಾರಣ ಕೀಲಿ ಕೇಳ್ತಾರ, ಹೀಗೆ ಮಾಡಿದ್ರೆ ಏನು ಮಾಡ್ತದೆ ಕೀಲಿ, ಹೀಗೆ ಮಾಡ್ರೆ ಏನು ಮಾಡ್ತದೆ ಬಂಧನ ಆಗ್ತದೆ, ಹೀಗೆ ಮಾಡ್ರೆ ಖುಲ್ಲ ಆಗ್ತದೆ, ತೆರಿತದೆ. ಹಾಗಿಲ್ಲಿ ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಬಂಧನ ಕಾಣುತ್ತೆ. ಇಷ್ಟೆಲ್ಲ ಮಾಡಲಿಕ್ಕೆ ನಾವನ್ನೆಲ್ಲ ಇಲ್ಲಿ ಕೂಡಬೇಕಾದ್ರೆ ಒಳ್ಳೆ ಕಾರ್ಯದಲ್ಲಿ ತೊಡಿ ಒಂದು ಸೇವೆ ಮಾಡ್ಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಮನಸ್ಸೇ. ಇಲ್ಲಿ ಬರ್ಬೇಕಂತ ನಿಮ್ಮ ಅಪೇಕ್ಷೆ ಮನಸ್ಸು ಸದತ್ತ ಬಂದಿದ್ರಿ. ಈ ಕೆಲವರು ಬರಲಿಕ್ಕೆ ಆಗೋದು ನೋಡ್ರಿ, ಬರೋದಿಲ್ಲ, ಅಲ್ಲೇ ಕೂತಿರ್ತಲ್ಲ, ಯಾವ್ಯಾವುದು ಹಾಳು ಹರಟೆ ಮಾಡಿಕೊಂಡು ಎಷ್ಟೋ ದಿವಸದ ಹುಳಿ ಬುತ್ತಿ ಬೆಸ್ಕೊಂಡು ಕೂತಿರ್ತಲ್ಲ ಅಂತ ಆ ಬುತ್ತಿ ಇರ್ತಲ್ಲ, ಅದು ಹಾಗೆ ಮಾಡಿದ್ದು ಯಾವುದದು ಅವರ ಮನಸ್ಸು. ಹೀಗೆ ಆದ್ದರಿಂದ ಆ ಬಂಧನ ಬಿಡಿಸ್ಕೊಂಡು ಮೋಕ್ಷಗೋಸ್ಕರವಾಗಿ ಹೀಗೆ ಹಾಕಿರ್ತಕ್ಕಂಥದ್ದು ಬಿಡಿಸ್ಕೊಂಡು ಹೀಗೆ ಮಾಡಿ ಅಲ್ಲಿಂದ ಬಿಟ್ಕೊಟ್ಟು ಇಲ್ಲಿ ಬಂದಿರ್ತಾರಲ್ಲ, ಇದು ಕೂಡ ಒಂದು ದೊಡ್ಡ ಸಾಧನೆ. ಸರ್ವಜ್ಞರು ಹೇಳ್ತಾರೆ, ಹಲಸಿನ ಹಣ್ಣು ಹೊಲಸಂದು ಬೇಡ ಸಲ್ಲಿಸಿ ನೋಡಿ ಅಂದ ಸರ್ವಜ್ಞ. ಸಂಸಾರ ಅಂತಕ್ಕಂಥ ಹಲಸಿನ ಹಣ್ಣು ಇದ್ದಂಗೆ ಅದು ಬಹಳ ಕೆಟ್ಟ ಅಂತ ಅಲ್ಲಿಗೆ ಹೋಗ್ಬೇಡಪ್ಪ. ಹಲಸಿನ ಹಣ್ಣು ಅದು ಸಲ್ಲಿಸಿ ನೋಡು, ರುಚಿ ಅದು ಚಲೋ ಅದಪ್ಪ, ಒಳ್ಳೇದದ. ಆದರೆ ಹಲಸಿನ ಹಣ್ಣು ಯಾರು ಹೋಳಿ ತಿಂದಿರ್ತೀರಿ ಗುರುತಿರ್ತದೆ ನೋಡಿದವರಿಗೆ. ಹಲಸಿನ ಹಣ್ಣು ಬಿಡಿಸ್ಬೇಕಂತಂದ್ರೆ ಬಿಚ್ಚಿ ಒಳಗಿರೋ ತೊಳೆಗಳ ತೆಗೆದುಕೊಂಡು ನೀವು ತಿನ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನು ತೆಗೆದ್ರೆ ಅಂದ್ರೆ ಏನು ಮಾಡ್ತದೆ, ನಿಮ್ಮ ಕೈ ಬಿಡ್ತದೆ. ಕೈಗೆ ಎಣ್ಣೆ ಹಚ್ಕೊಂಡು ಹಿಡಿದ್ರೆ ನಿಮ್ಮನ್ನ ಹಿಡಿದು ಬಿಡ್ತದೆ. ಅದಕ್ಕೆ ಹಲಸಿನ ಹಣ್ಣು ಹಿಡಿಯೋಕ್ಕಿಂತಲೂ ಮೊದಲು ಎಣ್ಣೆ ಹಚ್ಕೊಳ್ಳೋ ಕಲೆ ಕಲ್ತಿದ್ರಿ ನಿಮ್ಮ ಕೈ ಏನು ಮಾಡ್ತದೆ ರೀ. ಇರಿಗಳಿಗೆ ಒಂದು ಬೇರೆ ಬಲಿ ಮುಂದೆ ನೋಡ್ರಿ, ಏನು ಜಿಗಟು ಅಂತದ ಹಲಸಿನ ಹಣ್ಣಿಂದ ಇರ್ಬೇಕದು. ಈಗ ಬಂದು ಹಿಡ್ಕೊಂಡು ಮುಂದೆ ಬಿಡೋದಿಲ್ಲ ಅದು ಅಂತ ಜೀವ. ಹಾಗೆ ನಿಮ್ಮನ್ನು ಹಿಡಿತಕ್ಕಂಥದ್ದು ಏನದ್ರಿ ಸಂಸಾರ ಅಂತಕ್ಕಂಥದ್ದು. ಅದಕ್ಕೆ ಪರಮಾರ್ಥವನ್ನು ಎಣ್ಣೆ ಹಚ್ಚಿ ಸರಿ ಮಾಡ್ಕೊಂಡು ಬಂದ್ರೆ ಇಲ್ಲಿ ಬರ್ಲಿಕ್ಕೆ ಬರ್ತದೆ, ಕೇಳಿಕ್ಕೆ ಬರ್ತದೆ, ಕೂಡ್ಲಿಕ್ಕೆ ಬರ್ತದೆ. ಮೊದಲ ಸಂಸಾರ ಬರೋದಿಲ್ಲ, ನಿಮ್ಮನ್ನು ಬರ್ಕೊಡೋದಿಲ್ಲ. ಒಂದು ವೇಳೆ ಬಂದ್ರಿ ಏನು ಮಾಡಿ ನಡೀರಿಪ್ಪ ಹೋಗೋಣ ಅಂತೇಳಿ ಕೂಡು ಬಿಡುದಿಲ್ಲ. ಆಗ ಮಿಗ ಈ ಮರ ಸುಮ್ಮನೆ ನಿಮ್ಮ ಜೋಡಿ ಸುಮ್ಮ ಬಂದು ನಾನು ತೊಳಗೆ ಬರ್ತೀನಿ ಕೇಳೋದು, ಅಲ್ಲೇ ಒದ್ದಾಡೋದು. ನಡ್ಕೊತ ಹೋಗೋದು ತೊಂದರೆ ಇದ್ದರೆ ಸೈಕಲ್ ಮೋಟ್ರ್ಬೇಕಾಯ್ತು ಅಂದ್ರೆ ಈಗ ಜೋಡಿ ಸೈಕಲ್ ಮೋಟ್ರ್ ಯಾಕತ್ತಿದ್ದು ವಿಚಾರ ಮಾಡೋದು. ಮತ್ತು ಇದು ಹೇಳೋರು ಸನ್ಯಾಸಿಗಳು ಮಾರ ಯಾ ಸಂಸಾರಿಕಂದ್ರೆ ಅವ್ರ ಚಿಂತೆ ಇರ್ತಿತ್ತು. ಇರೋದು ಮಠದಾಗ ಊರನ್ನ ಕಾರ್ಯಕ್ರಮ ಅಲ್ಲ, ಊರಾಗಿದ್ದರೆ ಅವರು ತಮ್ಮ ಕಾರ್ಯಕ್ರಮ ಹೋಗ್ತಿರ್ತಾರಲ್ಲೇ. ಇಲ್ಲಿ ಏನು ಹೇಳೋರು ಅದು ಮಠ ಅನ್ನೋದು ಮೊದಲ ಮಠ. ಮತ್ತು ಹಿಂಗೆ ಮಾಡ್ಕೊಂಡು ಒದ್ದಾಡ್ಕೊತ ಕುಡಿದ್ರಿ. ಮೊದಲು ಬರ್ಕೊಡ್ದಿಲ್ಲ, ಬಂದರು ಕೂಡ್ರು ಕುಡಿದ್ರು, ಒಳಗೆ ಮುಳ್ಳು ಚುಸೋದು ಕುಡಿದು ಒಂದು ಹಾಗೆ ಕೂತ್ರಿ. ಅವ್ರ ನೋಡಿ ಕೂತಾರಂದ್ರೆ ಕೇಳ್ಬಿಡ್ಬೇಕಲ್ಲ, ಅದು ಮನಸ್ಸನ್ನು ಇಲ್ಲಿರೋದು ಕೇಳಿ ಹೇಗೆ ಕೇಳ್ಬಿಡ್ತದೆ ಹೇಳ್ರಿ. ಹೀಗಾಗಿ ಒಂದು ವೇಳೆ ಏನೋ ಮಾಡಿ ಪ್ರಯತ್ನ ಮಾಡಿ ಕೇಳಿದ್ರು ತಿಳಿಕೊಡೋದಿಲ್ಲ. ಅದು ನೀವು ಅವ್ರು ಹೇಳೋದು ಬೇರೆ ಮತ್ತು ತಿಳ್ಕೊಳ್ಳೋದು ಬೇರೆ, ಅದು ಮತ್ತೆ ಬದಲಾವಣೆ ಮಾಡಿಕೊಡ್ತದೆ. ಏಕೆಂದರೆ ಸರ್ಪ ಇರ್ತಾವೆ ನೋಡ್ರಿ, ಸರ್ಪ ಇರ್ತಲ್ಲ, ಸರ್ಪಕ್ಕೆ ಹಾಲು ಕುಡಿಸ್ರಿ. ಸರ್ಪಕ್ಕೆ ಹಾಲು ಕುಡಿಸಿ ನೀವು ತುಪ್ಪ ಮಾಡಿ ಕೊಡ್ತದೆ. ಸರ್ಪ ಏನು ಮಾಡ್ತಾರೆ, ವಿಷಾನ ಮಾಡಿ ಕೊಡ್ತದೆ, ಮರಳಿ ಬದಲಾವಣೆ ಮಾಡಿ ಕೊಡ್ತದೆ, ಕೆಟ್ಟ ಮಾಡಿ ಕೊಡ್ತದೆ. ಹಾಗೆ ಇಲ್ಲಿ ಒಳಗೆ ಒಂದು ಕೆಟ್ಟ ಮಾಡ್ತಕ್ಕಂಥ ಇರ್ತದೆ. ಯಾವುದೋ ಜನ್ಮದ ಕರ್ಮ ಒಳಗೆ ಕೂತ್ಕೊಂಡು ಹೇಳೋರು ಚಲೋ ಹೇಳ್ತಿದ್ರೆ ಅದು ಬದಲಾವಣೆ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ಕೊಡ್ತದೆ. ಅದು ಕೇಳಿದ್ರು ತಿಳಿ ಕೊಡ್ತಿಲ್ಲ, ಏನೋ ಪ್ರಯತ್ನ ಮಾಡಿ ಒಬ್ರು ಅದೇನು ಹೇಳ್ತಾರೆ ಅಪ್ಪಾರದ, ಅದು ಏನೋ ಒಂದು ಏನು ಹಾಂ ಅದ ಹೌದು ಇಂಥದ್ದು ಈಗ ಹೌದು. ಮತ್ತು ಹೊರಗೆ ಹೋಗಿ ಅಪ್ಪಾರ ಏನು ಹೇಳಿದ್ರೆ ನೆನಪ ಉಳಿಲಿಲ್ಲ, ಏನದು ಏನು ಮತ್ತೆ ಚಾಲು ಮತ್ತು ಅನ್ಕೊಂಡು ಹೋಗಿಬಿಡ್ತದೆ. ಕೇಳಿದ್ರು ತಿಳಿಗೊಡುದಿಲ್ಲ, ತಿಳಿದ್ರು ಉಳಿಗೊಡುದಿಲ್ಲ ರೀ. ಈರುಳ್ಳಿ ಬೇಕಾದ್ರೆ ಉಳಿಸ್ಕೊಳ್ಳಿ ಬರ್ತದೆ ರೀ. ಪರಮಾರ್ಥ ಉಳಿಸ್ಕೊಳ್ಳೋದು ತೆಳ್ಳಗಾಗಿರ್ತಕ್ಕಂಥ ಪುರುಷ ಇರ್ತಾನೆ ಒಬ್ಬ ಮನುಷ್ಯ, ಅವನಿಗೆ
ತುಪ್ಪ ಕುಡಿಸಿರ ಪೈಲ್ವಾನ್ ಮಾಡೋ ಸ್ವಲ್ಪ ತುಪ್ಪ ಕುಡಿಸಿರಂದ್ರೆ ಅವ ಏನು ಕೇಳ್ತಾನೆ, ಇಷ್ಟು ಏನು ಎಲ್ಲರೂ ದಪ್ಪ ಅದ್ರ ಪೈಲ್ವಾನ್ರು, ಮತ್ತು ಪೈಲ್ವಾನ್ ಏನು ಮಾಡ್ಕೋ, ಅವು ತುಪ್ಪ ಕುಡಿತಾರೆ ದಿವ್ಸಕ್ಕೆ 3 ತಾಲಿ ತುಪ್ಪ ಕುಡಿತಾರೆ ತಂದ್ರಂದ್ರೆ ನಡಿಯಪ್ಪ ನಾವು ಕುಡಿದು ಬೇಡ ನಾವೇನೇ ತಂದು ಹೋಗಿ ಎದ್ದು 3 ತಾಲಿ ತುಪ್ಪ ಕುಡಿದು ಮುಂದೆ ಸಾಗಿದಂದ್ರೆ ವ್ಯಾಯಾಮ ಮಾಡಲ್ಲ, ಇವು ಮುಂದೆ ಹೊರಟಿದ್ದಾನು ತುಪ್ಪ ಎದ್ದು ಹೊಡಿತಾರೆ. ಮತ್ತು ತಯಾರಾಗೋಲ್ಲದೇನು ದಕ್ಕುದಿಲ್ಲ ಅದಕ್ಕೆ ಅದು ತುಪ್ಪ ದಕ್ಕಬೇಕಾದ್ರೆ ಏನು ಬೇಕು, ವ್ಯಾಯಾಮ ಬೇಕಲ್ಲ. ಹಾಂ ಅವ್ನು ಗುರುತಾಗೋದ್ರೆ ನೀವು ಪರೀಕ್ಷೆ ಮಾಡಿ ನೋಡಿರಿ, ಗುರುತಾಗೋದಿಲ್ಲ, ತುಪ್ಪ ಹೊತ್ತು ಗುರುತಾಗಿರೋದಿಲ್ಲ, ನಮ್ಮದೆಲ್ಲ ಘಟನೆ ಇರ್ತದೆ, ಪ್ರತ್ಯಕ್ಷ ಹಿಡಿತೈತೆ ಅಂತ ಹೇಗೆ ಮೊದಲ ಕಡೆ ಆದದು. ಒಬ್ಬ ಹುಗ್ಗಿ ಶಿವಪ್ಪ ಅಂತ ಅಲ್ಲೇ ಮೊದಲ ಕಡೆ ನೋಡಿ 22 ಮಂದಿ ಮೊದಲ ಕಡೆ ಇದ್ರ ಗುರುತತ್ತೆ ಅವ್ರಿಗೆ, ಹುಗ್ಗಿ ಶಿವಪ್ಪ ಅಂತೇಳಿ. ಪರಾಪನ ಈಶ್ವರನ ಕೇಳಿದಂತ, ಈಶ್ವರ ಅಂತ ಏನಂತ ಪೈಲ್ವಾನ ಆಗ್ಬೇಕಾದ್ರೆ ಏನು ಮಾಡೋಗಪ್ಪ ಅಂತ ಕೇಳಿದ. ಪೈಲ್ವಾನ ಆದ್ರೆ ಶಿಸ್ತಾಗಿ ಊಟ ಮಾಡ್ತಾರೋ, ನೀ ಪೈಲ್ವಾನ ಅದ್ರ ಕೇಳಂತ. ಅವ್ರು ಕೇಳಿದ್ ಏನು ಮಾಡ್ತೀವಿ ಅಂತ ಅವ್ರಂತ, ನಾವು 25 ರೊಟ್ಟಿ ಕಲಿಸ್ಕೊಂಡು ಆಕಳ ಹಲ್ಲೊಳಗೆ ನಾವು ಊಟ ಮಾಡ್ತೀವಿ, ಅದ್ರ ಹಾಲು ಮೊಸರು ತುಪ್ಪ ಏನು ಬೇಕಾದೆಲ್ಲ ಕಾರ್ಯಕ್ಕೆ ಹಾಕದ ಕೆಲಸಕ್ಕೆ ಮಣಕ ಎಲ್ಲ ಸ್ವೀಕಾರ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ. 25 ರೊಟ್ಟಿ ನಾನು ಮಾಡ್ತೇನೆ ಆ 15 ದೊಡ್ಡ ಕೆಲಸ ಅದ. ಹೊಲಕ್ಕೆ ಹೋಗ್ಯಾನ್ರಿ, ಅವ್ರ ಮನ್ಯಾಗ ಬುತ್ತಿ ಕಟ್ಟ್ಯಾರ. ಬುತ್ತಿ ಕಟ್ಟಿದ್ದು ಏನಾಯ್ತು ಅಂದ್ರೆ 2-3 ದಿವ್ಸ ಹೊಲಕ್ಕೆ ಹೋಗಿಲ್ಲ. ಆ ದಿವ್ಸ ಹೊರಗೆ ಹೋಗ್ಯಾನ 2-3 ದಿವ್ಸ ರೊಟ್ಟಿ ಹೆಂಗಿರ್ತಾವೆ ಕೈ ಮೇಲೂ ಅದ್ರಾಗ ಕೈ ಮೇಲೂ ಅವ್ರು ಕೇಳ ಅವ್ರು ಗೊತ್ತಾಗತ್ತಿ, ತಂದು ತೊಗೊಂಡವ್ರಿಗೆ ಗೊತ್ತಾಗತ್ತಿ. ಕೈ ಮೇಲೆ ರೊಟ್ಟಿ ತಿಳಿಯುತ್ತಲ್ಲನ ಬಿಡಿಸ್ತಾರ 2-3 ದಿವ್ಸ ಬಿಟ್ರೆ ಹೆಂಗಿರ್ತಾವ್ರಿ. ಅದ್ರ ಮೇಲೆ ಖಾರ ಹಾಕಿ ಒಂದು ಸ್ವಲ್ಪ ಮುರಿದ್ರೆ ನಾನು ಮಾಳಿಗೆ ಹೋಕ್ಕೋ ಚತಿಗೆ ಬಿಡ್ತಾವ್ರಿ. ಅದನ್ನು ಹೋಗ್ಯಾನ್ರಿ, ಇದು ಇಷ್ಟ ಹೋದಲ್ಲ ನಡಿ ಮಾವ ಕೆಲಸ ತಂದು ಹೋಗಿ ಹೊಲಕ್ಕೆ ಹೋಗ್ಯಾನ್ರಿ. ಹೊಲಕ್ಕೆ ಹೋಗಿ ಅವತ್ತು 25 ರೊಟ್ಟಿ ಮುರಿದಾನ ಒಮ್ಮೆ. ಎಮ್ಮೆದು 2-3 ಸಾವಿರ ಹಾಲು ಇಡ್ತಕ್ಕಂಥ ಎಮ್ಮೆದು 2-3 ಸಾವಿರ ಹಾಲಾದ್ರು ಕೆಬ್ಬಣ ಬಿಟ್ಟಿರ್ತಾವೆ ಅಂತಿರಲ್ಲ, ಕಬ್ಬಿಣ ಬಿಟ್ಟು ಆ ಬುಟ್ಟಿ ಒಳಗೆ ಹಾಕ್ಯಾನಿಲ್ಲ, ಹಾಕಿ ಅದ್ರೊಳಗೆ ಹಾಲು ಸುರಿ ಅದ್ರೊಳಗೆ ಅದ್ರ ಹಾಕ್ಕೊಂಡು ಹಾಗೆ ಮುರಿದು ಹೀಗೆ ಮಾಡಿ ಏನು ಮಾಡಿ ನಾನು ಮಾಡ್ಕೋತ ಹಂಗೆ ಸಣ್ಣ ಏನು ಹಾಕೋದು ಮತ್ತೆ ಆದಷ್ಟು ಆತು ಹಂಗೆ ಅಂತ ತಿನ್ಕೋತ ಬೈಲ ನಮಗೆಲ್ಲ ಒಂದೇ ದಿವ್ಸಕ್ಕೆ ಹಾಗೆ ತಿಂದಾನ್ರಿ. ತಿಂದ ನಂತರ ಮುಂದೆ ಏನಾತಂದ್ರೆ ಆಗುತ್ತಾಗ ಬಿಟ್ಟಿಯಲ್ರಿ ಬೈಲ ಆಗ್ಬೇಕು. ತಿಂದ ನಂತರ ಮುಂದೆ ಹೇಳಕ್ಕೆ ಬರವಲ್ತು. ಅಲ್ಲೇ ಈಚಿಗೆ ಹೋದ್ರೆ ಹೊಟ್ಯಾಗ ಈಚಿಗೆ ಸುಸಾಯ್ತಿದ್ರೆ ಅವು ರೊಟ್ಟಿ ಅವ ಅಲ್ಲಿಗೂ ಪಕ್ಕ ಆಗಿಲ್ಲವು ಒಳಗೆ ಇತ್ತಾಗ ಸುಸಾಯ್ತು ಈಚಿಗೆ ಕೊಡಿ ಈಚಿಗೆ ಸುಸೋದು ಈಚಿಗೂ ತಗೋತಾರೆ. ಇದೇನು ಈಶ್ವರ ಬಂದು ಮಾವ ಏನು ಮಾಡ್ತೇನೆ ಏನಾಯ್ತು ಮಾವಾಗ ಅಂತಂದು ಒಳಗೆ ನೋಡಕ್ಕೆ ಹೋಗ್ಯಾನು. ನೋಡ್ತಾನೆ ಹೇಳಕ್ಕೆ ಹೋಗು ಅಲ್ಲಿ ಅನ್ನೈತಾನೆ ಒಬ್ಬನ ನೀನು ಏನು ಚೋಳು ಕರ್ಸ್ಕೊಂಡು ಹಿಂಗ್ಯಾಕೆ ಐತಿ ಅಂತ ಕೇಳ್ಯಾರ. ಇಲ್ಲ ಮತ್ತು ನೀನು ಕೇಳೋಣ ಹೇಳಿದಿ ಮತ್ತು ಪೈಲ್ವಾನ್ ಕೇಳೋಣ 25 ರೊಟ್ಟಿ ತಂದರು ತಿಂದ ಬಿಸಿ ಹೋಗಿ ತಂದು ಕೇಳ್ತಾರೆ ಅಡೆ 2-3 ಸಿಂದಿನದ್ದು ಮತ್ತು ಹೇಳಕ್ಕೆ ಬರೋದ್ರಿ. ಕೊನೆಗೆ ಏನು ಮಾಡಿದ್ರೆ ಏನು ಸಾಯ್ತಾನ ತಿಳ್ಕೊಂಡು ಆಗ ಏನೋ ಪ್ರಯತ್ನ ಮಾಡಿ ಇನ್ನೊಬ್ಬನ ಕರ್ಕೊಂಡು ಎಮಿಸ್ ರೋಡ್ ಮೇಲೆ ಇತ್ತಾಗ ಅಷ್ಟೊತ್ತಾಗಟ್ಟ ಅಡ್ಡಾಡಿಸಿ ಏನೋ ಮಾಡಿ 2-3 ತಾಸು ಅಡ್ಡಾಡಿದ್ರು. ಅಡ್ಡಾಡಿಸಿ ಅಂತಾರೆ ಸಣ್ಣಗೆ ಹಾಕೋತ ಹೋಗಿ ಮತ್ತು ಬರ್ಬೇಕು ನೆನೀತದಲ್ಲ ನೆನ್ಕೋತ ಹೋಗಿ ಆಕಾರತು ಅಂತ ಮಾರಾಯ ಸತ್ತು ಹೋದ ಯಾಕೆ ಮಾಡೋಕ್ಕೋಬೇಡ. ಅವು ತುಸಾರಿ ಅದಲ್ಲ 25 ರೊಟ್ಟಿ ಅವು ಹಗರದ ಒಂದು ಕೈ ಮೇಲೆ ರೊಟ್ಟಿ ಒಂದು ಶೇರಿಗೆ ಎಷ್ಟು ಹಾಕೋರಿ ಕೈ ಮೇಲೆ ರೊಟ್ಟಿ 30 ರೊಟ್ಟಿ ತಿಂದ 30 ರೊಟ್ಟಿ ತಿಂದ ವ್ಯಾಯಾಮ ಮಾಡ್ಯಾರ. ಒಂದು ವ್ಯಾಯಾಮ ತಿಂದಾನೆ ವ್ಯಾಯಾಮ ಏನು ಮಾಡ್ತೀವಿ ಹೇಳಕ್ಕೆ ಆಗೋದು ಏನು ವ್ಯಾಯಾಮ ಮಾಡ್ತಾನೆ. ಅದಕ್ಕೆ ಹೀಗೆಲ್ಲ ಆಗತಕ್ಕಂಥದ್ದಲ್ಲ ಈ ಪ್ರಕಾರ ಮಾಡಿದ್ರೆ ಯಶಸ್ವಿಯಾಗಿ ಸಾಧ್ಯ ಆಗ್ತದೆ ಆಗೋದಿಲ್ಲ. ಇಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಆಗ್ಬೇಕಂದ್ರೆ ಇದು ಹೇಗೆ ಸಾಧ್ಯ ಇಲ್ಲ ನೋಡ್ರಿ. ಇದರಂತೆನ ನಾವು ಏನಾದರೂ ಮಾಡ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಪರಮಾರ್ಥೊಳಗೆ ಇಲ್ಲಿ ಕೂಡ ವ್ಯಾಯಾಮ ಬೇಕು. ದಿನಾಲು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಗುರು ಸೇವೆ ಏನು ಮಾಡ್ತಕ್ಕಂಥ ಇರಬೇಕು ಎಲ್ಲ. ಇಲ್ಲ ನಾವು ಸೇವೆ ಅಲ್ಲಿ ಏನು ಮಾಡೋದು ಸೇವೆನ ಏನು ಇಲ್ಲ ಅಂತಂದ್ರೆ ಸೇವೆ ಮಾಡಿದ್ರೆ ಮಹತ್ವ ಇರ್ತದೆ ರೀ. ಸಾಕಷ್ಟು ಸೇವೆ ಇರ್ತಲ್ಲ ಮಾಡ್ತಕ್ಕಂಥವ್ರು ಬೇಕಾದೆಲ್ಲ ಇದ್ದೇ ಇರ್ತದೆ ಸೇವೆ. ಎಲ್ಲ ಸೇವೆ ಮಾಡಬೇಕು, ಗುರು ಸ್ಮರಣೆ ಮಾಡಬೇಕು, ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಈ ದಿನಾಲು ಮಾಡ್ತಾ ಹೋದ್ರೆ ಏನಂತಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ.
ಅಂತಃಕರಣ ಶುದ್ಧಿ ಅಂತಂದ್ರೆ ಬ್ರಹ್ಮಜ್ಞಾನ ಸ್ವೀಕಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಯೋಗ್ಯತಾ ಪ್ರಾಪ್ತಿ ಆಗ್ತದೆ, ಧನ್ಯನಾಗ್ಲಿಕ್ಕೆ ಬರ್ತದೆ, ಎಲ್ಲ ಆಗ್ತದೆ. ಹಾಗೆ ನಮಗೆ ಅನುಕೂಲ ಆಗಲಿ ಅಂದ್ರೆ ಹಾಗೆ ಅನುಕೂಲ ಆಗೋದಿಲ್ಲ ಅಂತ. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ನಾವು ಹೇಳುವಾಗ ಸ್ವಲ್ಪ ಹೆಸಗಡೆ ಮೆನಿಸಿದ್ರು ನಡೆದ ಘಟನೆ ಹೇಳಿವಿ, ನಡೆದ ಸ್ವಲ್ಪ ಬಿಡುವಾಗಿಲ್ಲ ನಾವು. ಇರಲಿ, ಒಳ್ಳೆಯದಾಗಲಿ ಆತ್ಮೀಯರೇ, ಒಳ್ಳೆಯದಾಗಲಿ. ಗುರುಗಳ ಪಾದಾರವಿಂದಲೇ ಮನಸ್ಸು ನೆಲೆಯಾಗಿ ನಿಲ್ಲದಿದ್ರೆ ವಾಲುಕ ಮುಷ್ಟಿ ಇವ ಅಂತ. ವಾಲುಕ ಮುಷ್ಟಿ ಇವ, ರೋಟಿಕ ಕ್ಷೀರ ಪುಷ್ಟಿ ಇವ. ರೋಟಿಕ ರೊಟ್ಟಿ, ಕ್ಷೀರದ್ರೆ ಹಾಲು. ಒಮ್ಮೆ ತಿಂದು ಪೈಲು ನಮ್ಗೆ ನಾವು ಪುಷ್ಟಿ ಹೆಂಗಾತು ಹಾಗೆ ವಾಲುಕ ಮುಷ್ಟಿ ಅಂದ್ರೆ ಅದೊಮ್ಮೆ ಬಿಟ್ಟರೆ ಚೆಲ್ಲಾಪಿಲಿ ಆಗಿಬಿಡ್ತದೆ. ಅದರಂತೆ ನಾನು ಗುರುಗಳ ಕೃಪಾಶೀರ್ವಾದ, ನಾವೆಲ್ಲೋ ನೀವೆಲ್ಲೋ ಗುರುಗಳ ಕೃಪಾಶೀರ್ವಾದ ಬಗ್ಗೆ ನಾವು ಗುರುಗಳ ಕೃಪಾಶೀರ್ವಾದ ಹಾಗೆ ನಾವು ಇರಬೇಕು. ಇದ್ರೆ ಅವ್ರ ಆಶೀರ್ವಾದ ಆಗ ನಾವು ಆಗಲಿದ್ರೆ ಗುರುಗಳ ಕೃಪಾ ಆಶೀರ್ವಾದ ಆಗೋದಿಲ್ಲ ರೀ. ಆಗುವಂತೆ ಪ್ರಯತ್ನ ಮಾಡುವಂಥ ಆದಮೇಲೆ ಗುರುಗಳ ಚರಿತ್ರೆ ಎಷ್ಟನೇ ಅಧ್ಯಾಯ? ಈ 11 ಸಂಖ್ಯೆ ಎಷ್ಟು ಮಾಡ್ತೀವಿ ಗಲ್ಲ ಏನಿತ್ತು ರೀ? 11 ಸಂಖ್ಯೆ ಏನಿತ್ತು? ಮನವೆಂಬ ಧಿಕೇಂದ್ರಿಯ ಒಂದು, ಮನವೆಂಬ ಧಿಕೇಂದ್ರಿಯ ಒಂದು ಮನಸ್ಸು ಅಂದ್ರೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಆಮೇಲೆ ಅದು ಸಂಬಂಧಪಡ್ತಕ್ಕಂಥ ಮನಸ್ಸಲ್ಲ. ಅದು ಮುಂದೆ ಕಟ್ಟಿ ಮೇಲೆ ಕೂತಿದ್ರು ಕೂಡ ಈ ಹುಡುಗ ನೋಡಲಿಲ್ಲಪ್ಪ, ನನಗೆ ದೊಡ್ಡ ಚಿಂತೆ ಇರ್ತಿತ್ತು, ಏನು ಬೇರೆ ವಿಚಾರ ಮಾಡ್ತೀನಿ, ನಾನು ಲಕ್ಷ ಬಿಡು, ನಾನು ನೋಡಿಲ್ಲಪ್ಪ, ಹೋದೋ ಬಿಟ್ಟು ನಿನಗಿಲ್ಲಂತೀಯ, ಹೋಗಿದ್ದಂದ್ರೆ ಹೋಗಿರ್ಲಿಕ್ಕಂದ್ರೆ ಏನು ನಾನು ಕೇಳಬೇಡ ನನ್ನ ಮನಸ್ಸು ತರಲಿಲ್ಲ, ನಿಮ್ಮ ಮತ್ತಾರು ಕೇಳೋ ಹೋಗು ಅಂಥೇಳಿ ಬಿಡ್ತಾರಲ್ಲ. ಮನಸ್ಸು ಎಲ್ಲಿ ಸಂಬಂಧ ಆಗುತ್ತೆ ಅದಷ್ಟೇ ಕಾರ್ಯ ಮಾಡ್ತಾರೆ, ಮನಸ್ಸು ಸಂಬಂಧ ಆಗಲಿಕ್ಕೆ ಕಾರ್ಯ ಮಾಡೋದಿಲ್ಲ. ಅದನ್ನು ಆ ಮನಸ್ಸನ್ನು ಶಿಕ್ಕತ್ತು ಹೋದಕ್ಕಂಥ ಮನಸ್ಸನ್ನು ಗುರುಗಳ ಪಾದಾರವಿಂದಗಳು ಅರ್ಪಿಸಿದ್ರೆ ಸಾಕು. ಅದಕ್ಕೆ ತನು ಮನ ಧನ ಗುರುಗಳಿಗೆ ಅರ್ಪಿತ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಇದ್ರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಮನಸ್ಸು ಗುರುಗಳಿಗೆ ಅರ್ಪಿತ ಅಂತಂದ್ರೆ ನಮಸ್ಕಾರ ಮಾಡ್ತಿರಲ್ಲ, ನಮಸ್ಕಾರಕ್ಕೆ ಇನ್ನೊಂದು ಹೆಸರು ನಮನ ಅಂತ. ನಮನ ಅಂದ್ರೆ ಏನು? ನಮನ ಅಂದ್ರೆ ನಮಸ್ಕಾರ. ನಮನ ಅನ್ನುವಾಗ ಸ್ವಲ್ಪ ನ ಹಿಂದೆ ಸರಿಸ, ಸ್ವಲ್ಪ ಮನ ಮುಂದೆ ಸರಿಸಿ, ನ ಏನು ಬಿಡಿಸ್ರಿ, ನ ಮನ ಅಂತ. ಮನಸ್ಸಲ್ಲ, ಆ ಮನಸ್ಸು ನ ಮನ ಆಗ್ಬೇಕು. ನ ಮನ ಆಗ್ಬೇಕು. ನಮನ ಅನ್ನುವಾಗ ಗುರುಗಳಿಗೆ ನಾವು ನಮಸ್ಕಾರ ಮಾಡಿದ್ರೆ ನಮ್ಮ ಮನಸ್ಸು ಅಂದಿವಲ್ಲ, ಆ ಮನಸ್ಸನ್ನು ನಮ್ಮದನ್ನು ತೆಗೆದು ಹಾಕಿ ನ ಹಿಂದೆ ಸರಿಸಿದ್ರೆ ನ ಮನ ಆಗಿಬಿಡ್ತದೆ, ಗುರುಗಳಿಗೆ ಅರ್ಪಿತ ಆಗ್ತದೆ. ಗುರುಗಳಿಗೆ ಅರ್ಪಿತ ಆಗ್ತಂದ್ರೆ ಅವ್ರು ಯಾವ ರೀತಿ ಮಾಡ್ತಾರಲ್ಲ, ಅವ್ರ ಸಾಧನೆ ನಾವು ಸಾಗಬೇಕು. ಅವ್ರು ಹೇಳಿದಂತೆ ನಾವು ಸಾಗಿದ್ವಿ ಅಂದ್ರೆ ಅದು ನಮ್ಮದಾಗೋದಿಲ್ಲ, ಅವ್ರದ್ದೇ ಇರ್ತದೆ. ಅವ್ರು ಹೇಳಿದಂತೆ ಎಲ್ಲ ವ್ಯವಹಾರ ತಾನು ಪ್ರಾರಂಭ ಆಗ್ತಾವೆ, ಸರಿ ಇರ್ತದೆ. ನೀವು ಸಂತೆಗೂ ಇರ್ತೀರಿ ಅಥವಾ ಜಾತ್ರೆಗೂ ಇರ್ತೀರಿ, ಭಾಳಷ್ಟು ಗದ್ದಲ ಇರ್ತದೆ, ಮಕ್ಳಿಗೆ ರೈಲ್ವೆ ಆದ್ಕೊಂಡು ಹೊರಟಿರ್ತದೆ, ಇನ್ನೊಂದು ಕಡೆ ಬಸ್ ಬರ್ತಿರ್ತಾವೆ, ಮತ್ತೇನು ಬೇರೆ ಇರ್ತಾವೆ. ನಿಮ್ಮ ಹತ್ತಿರ ಒಂದು 2-3 ವರ್ಷದ ಹುಡುಗರು ಇರ್ತಾವೆ. ಆ ಹುಡುಗರು ಏನು ಮಾಡ್ತೀರಿ ನೀವು? ಹೋಗಾಗ ಏನು ಮಾಡ್ತೀರಿ? ಹುಡುಗರು ಕೈ ಹಿಡಿತೀರಿ? ಹುಡುಗರ ಕೈಯ ಏನು ನೀವೇ ಹಿಡಿತೀರೋ, ನಿಮ್ಮ ಕೈ ಹುಡುಗರು ಹಿಡಿತಾರೆ? ಹುಡುಗರ ಕೈ ನೀವು ಹಿಡಿತೀರಿ? ಮತ್ತೀಗ ಹೋಗುವಾಗ ಕುಲ ಹೋಗುವಾಗ ಅವ್ರು ಹಿಡಿದಿರ್ತಾರೆ, ನೀವು ಕುಲ್ಲ ಹೋಗುವಾಗ ಅವ್ರು ನಿಮ್ಮ ಕೈ ಹಿಡಿದಿರ್ತಾರೆ. ಆದ್ರೆ ಅವ್ರು ಹಿಡಿದಿರ್ತಾರಲ್ಲ, ಆ ಕೈ ಬಿಡಿಸಿ ನೀವು ಅವ್ರ ಕೈಯಾಗಿ ಹಿಡಿತೀರಿ, ಏನಾಗ್ಬೋದು ರೀ? ಅವ್ರ ಕೈ ಹಿಡಿದಿದ್ರೆ ಏನಾಗ್ಬೋದು ಮಾಡ್ಬೋದು? ಯಾವುದೇ ಸಮಯದಲ್ಲಿ ಬಿಟ್ಟು ಹೋಗ್ಬೋದು ಅವರು. ನೀವು ವಿಶ್ವಾಸ ಅದ್ರಿ? ಯಾವುದೇ ಸಮಯದ ಅವ್ರು ಹಿಡಿದ ಕೈ ಅವ್ರು ಯಾವುದೇ ಸಮಯದಲ್ಲಿ ಬಿಟ್ಕೊಂಡು ಓಡಿ ಹೋಗ್ಬೋದು. ರೈಲ್ವೆ ಇರ್ತದೆ, ಬಸ್ ಇರ್ತದೆ, ವಿಮಾನ ಇರ್ತಾವೆ, ಎಲ್ಲ ಏನು ಬೇಕಾದ್ರೆ ಅವ್ರ ಮಗಲು ಇರ್ತಲ್ಲ. ಯಾವಲ್ಲಿ ಹೋಗ್ತದೆ ಏನಾಗ್ತದೆ ಹೇಳಿಕೆ ಹೋದ್ರೆ ಹೇಳಿ ಎಲ್ಲಿ ಹೋಗ್ಬಾರ್ದು ಅಂತಂದ್ರೆ, ಮಕ್ಕಳು ಉಳಿಲಿ ಅಂತಂದ್ರೆ ಏನು ಮಾಡ್ತೀರಿ? ಮಕ್ಕಳ ಕೈ ನೀವು ಹಿಡಿತೀರಿ. ನಿಮ್ಮ ಕೈಯ ಮಕ್ಕಳು ಹಿಡಿದ್ರೆ ಸಾಲದಲ್ರಿ, ನಿಮ್ಮ ಕೈ ಅವ್ರು ಹಿಡಿದ್ರೆ ಸಾಲದಲ್ಲ, ಏನಕ್ಕೂ ನೀವೇ ಅವ್ರ ಕೈ ಹಿಡಿತಿರಲ್ಲ. ಅದೇ ಪ್ರಕಾರವಾಗಿ ನಾವು ಗುರುಗಳ ಕೈ ಹಿಡಿಬಾರ್ದು. ಇವೆಲ್ಲ ಗುರುಗಳ ಕೈ ನೀವು ಹಿಡಿದಿರ್ತೀರಿ, ಯಾವ ಬೇಕಾದ್ರೆ ಬರ್ತೀರಿ, ಯಾವ ಬೇಕಾದ್ರೆ ಹೋಗ್ತೀರಿ, ಮಾಡ್ತಿರಲ್ಲ ಎಲ್ಲರೂ ಬರ್ತೀರಿ, ನಮಸ್ಕಾರ ಮಾಡಿದ್ ಬರ್ಬೋದು, ಚಾಲು ಅದಕ್ಕೆ ನೀವು ಗುರುಗಳ ಕೈ ಹಿಡಿದಿರ್ತೀರಿ, ಹಿಡಿದಿರ್ತಿರಲ್ಲ, ಹಿಡಿದೈತಿ ನಮಸ್ಕಾರ ಮಾಡಿದ್ರೆ ಬಿಡೋದೈತಿ, ಹೋಗೋದೈತಿ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿರಿ, ಅಪ್ಪವ್ರ ನಾವು ನಿಮ್ಮ ಕೈ ಹಿಡಿತೀರಿ, ಇದು ಹೇಗೆ ನಡೆದದ, ಒಂದು ಸಲ ನೀವು ನಮ್ಮ ಕೈ ಹಿಡೀರಿ, ಆಗ ನಮ್ಮ ರಕ್ಷಣೆ ಸಿಗ್ತದೆ. ಯಾವುದು ಸರಿ ಯಾವುದು ತಪ್ಪು ನಮ್ಗೆ ಅರ್ಥ ಆಗ್ತಾಯಿಲ್ಲ, ಏನೇನು ಮಾಡ್ತಾ ಹೊರಟಿವಿ, ಸರಿಯಾದನ್ನು ಮಾಡಿಸ್ರೆ ನಮ್ಮಿಂದ
ಪರಮಾರ್ಥಗೋಸ್ಕರ ಇರುವಂತೆ ಮಾಡಿರಿ, ನಾವು ಮೋಕ್ಷ ಪಡೆಯುವ ಸಾಮರ್ಥ್ಯನ ಅನುಗ್ರಹ ಮಾಡ್ಕೊಂಡು ಹೇಳಿ ನಿಮ್ಮ ಕೈಯನ್ನು ಗುರುಗಳ ಕೈ ಕೊಡ್ರಿ. ಎಲ್ಲರೂ ಯಾರ ಕೈ ಕೊಡ್ಬೇಕು? ಅಪ್ಪ ಕೈ. ಅವ್ರ ಕೈ ಒಳಗೆ ನೀವು ಕೈ ಕೊಟ್ರಂದ್ರೆ ಅವರಾಗಲಿ ನಾವಾಗಲಿ ನೀವು ಸುರಕ್ಷಿತವಾಗಿರ್ತೀವಿ. ಸುರಕ್ಷಿತವಾಗಿ ನಿಶ್ಚಿಂತೆ, ಸಂಪೂರ್ಣ ನಿಶ್ಚಿಂತೆ, ಏನು ಚಿಂತೆ ಇಲ್ಲ. ಒಂದು ವೇಳೆ ನಮ್ಗೆ ತಿಳಿದ ನಾವು ಒದ್ದಾಡಿದ್ರೆ ಸರಿ ಅವ್ರು ಬಿಡೋದಿಲ್ಲ ರೀ. ನಿನ್ನ ಮಕ್ಕಳು ಹುಡುಗರು ಒದ್ದಾಡಿ ಕಸ್ಕೊಂಡು ಎರಡೂ ಕೈಯಲ್ಲಿ ಜಗದು ಒಮ್ಮೆ ಕೈ ಕಡಿತ ಎಲ್ಲ ಮಾಡ್ತಾರೆ. ಆದರೂ ಅಪಾಯದ್ರು ಗುರುತ ನೀವು ಕೈ ಕಡಿಸ್ಕೊಂಡು ಆ ಹುಡುಗರು ಬಿಡೋದಿಲ್ಲ. ಅದರಿಂದ ನಮ್ಮಿಂದ ಗುರುಗಳಿಗೆ ಏನಾದರೂ ತೊಂದರೆ ಆದರೂ ಕೂಡ ಸಹನ ಮಾಡ್ಕೊಂಡು ಗುರುಗಳು ಮತ್ತೆ ನಿಮ್ಮ ರಕ್ಷಣೆ ಮಾಡ್ತಾರೆ. ನೀವು ಕೈ ಹಿಡಿಯಕ್ಕೆ ಹೋಗ್ಬೇಡ್ರಿ. ಪ್ರಾರ್ಥನಾ ಮಾಡಿ ಗುರುಗಳಿಗೆ, ಸದ್ಗುರುನಾಥ ಕರ ಪಿಡಿದೆತ್ತಿ ನಮ್ಮನ್ನು ಕಾಪಾಡಿ ರಕ್ಷಣೆ ಮಾಡ್ತೀವಿ, ಪ್ರಾರ್ಥನಾ ಮಾಡಿ ಒಂದು ಸ್ವಲ್ಪ ಕೈ ಗಟ್ಟಿ ಹಿಂಗೆ ಹಿಡೀರಿ ಬೇಡ್ಕೊಡ್ರಿ, ಆಶೀರ್ವಾದ ಮಾಡ್ತಾರೆ. ಆಗಲಿ ಆದ್ಮೇಲೆ ನಾವನ್ನೆಲ್ಲ ಚರಿತ್ರೆ ಶ್ರವಣ ಮಾಡ್ತಕ್ಕಂಥ ಹೋಗ್ತಾ ಇದ್ದೀವಿ. ಎಲ್ಲರೂ ಅಪ್ಪವ್ರ ಚರಿತ್ರೆ ಶ್ರವಣ ಮಾಡ್ಬೇಕಾಗಿದೆ. ಎಲ್ಲರೂ ಪ್ರವಾಸಕ್ಕೆ ಬರ್ತಾಯಿದ್ರು ನಮ್ಮ ಜೊತೆಗೆ. ಅಪ್ಪರ ಕಡೆ ಹೋಗ್ಬಿಡು, ನಾವನ್ನೆಲ್ಲ ಬರ್ತೀರಿ. ಹೊರಗೆ ನಾವು ತಯಾರಿದ್ರಿ, ಅಲ್ಲಿ ತಯಾರಿದ್ರಮ್ಮ, ನೀವು ತಯಾರಿದ್ರಿ, ನೀವು ತಯಾರಿದ್ರಿ ಎಲ್ಲರೂ? ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ತಯಾರಿದ್ರಿ, ನೀವು ತಯಾರಿದ್ರಿ? ನಮ್ಮ ಸಣ್ಣ ಹುಡುಗ ತಯಾರಿದ್ರೆ ಎಲ್ಲರೂ ತಯಾರಿದ್ದಾರೆ. ಸಣ್ಣವ್ರು ಕೇಳ್ಬೋದು. ಆದ್ಮೇಲೆ ನಾವನ್ನೆಲ್ಲ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಎಲ್ಲರೂ. ನೀವು ಬರ್ತಿರಲ್ಲ, ಮರಾಠಿ ಬರ್ತಾವೆ ನಿಮಗೆ? ಮರಾಠಿನ ಬರೋದಿಲ್ಲ ಅಲ್ಲಿ, ಮತ್ತೆ ಮಾತಾಡಿಸಿರಿ ಮತ್ತೆ ಇಲ್ಲೇ ಇದ್ಬಿಡ್ರಿ. ಮಹಾರಾಷ್ಟ್ರಕ್ಕೆ सांगली ಜಿಲ್ಲೆ ಜತ್ ತಾಲೂಕಿನ ಚಿಕ್ಕ ಪ್ರಾಂತ ಉಮ್ರಾಣಿಯ ಹಿರೇಹಳ್ಳ ಬಿಲುವನದಲ್ಲಿ ಸದೃಢ ಆನಂದವಾಗಿ ವಾಸ ಮಾಡ್ತಾಯಿದ್ರು. ಭಕ್ತೋದ್ಧಾರ ಮಾಡ್ತಾ ಅವರ ಸನ್ನಿಧಿ ಯಾರು ಬರ್ತಾರೆ ನೋಡ್ರಿ. ಕಬ್ಬಿಣತ್ತಲ್ಲ, ಹೊಸ ಕಬ್ಬಿಣ ಅಕಸ್ಮಾತ್ ಪರುಷಮಣಿಯ ಸಂಬಂಧ ಮಾಡ್ಕೊಂಡು ಬಿಡ್ತಂದ್ರೆ ಬಂಗಾರ ಬಿಡ್ತಾರೆ. ಪರುಷ ಅಷ್ಟು ಶಕ್ತಿ ಉಳಿದು ಬಂಗಾರ ತನ ಅದು ಕಬ್ಬಿಣ ಬಂಗಾರ ಅಲ್ಲ ಅನ್ನೋದು. ಕಬ್ಬಿಣ ಬಂಗಾರ ಅಲ್ಲ, ಆದರೂ ಅದಕ್ಕೆ ಹೋಗಿ ಪರುಷ ಮಣಿಗೆ ಸ್ಪರ್ಶ ಆದ್ರೆ ಸಾಕು ಬಂಗಾರ ಆಗಿಬಿಡ್ತದೆ. ಖರೆ ಕಬ್ಬಿಣ ಎಂತಾದ್ರೂ ರೀ, ಹೊಸ ಕಬ್ಬಿಣ ಇರಬೇಕು, ಬಂಗಾರ ಆಗ್ತದೆ. ಅದು ತುಕ್ಕು ಹಿಡಿದಿರ್ತಕ್ಕಂಥದ್ದು ಅಂದ್ರೆ ಜಂಗ್ ಹತ್ತಿರ್ತಕ್ಕಂಥ ಕಬ್ಬಿಣ ತೊಗೊಂಡ್ಬಂದು ಅದಕ್ಕೆ ಹೋಗಿ ಹಚ್ಚಾರ ಬಂಗಾರ ಹೋದ್ರು. ಅದಕ್ಕೆ ನಾವು ಸಂಸಾರ ಸಾಗಲು ಇದ್ಕೊಂಡು ತುಕ್ಕು ಹಿಡಿದು ಕಬ್ಬಿಣ ಹಾಕ್ಕೊಂಡು ಮಠಕ್ಕೆ ಬಂದು ಅಪ್ಪವ್ರು ನಮಸ್ಕಾರ ಮಾಡ್ರೆ ಇಲ್ಲಿ ಬಂಗಾರ ಜಡ ಆಗ್ತದೆ, ಇಲ್ಲಿ ಜಡ ಆಗ್ತದೆ. ಅವ್ರ ಅಪ್ಪರು ಅಂತಾರೆ. ಒಬ್ಬ ಶಿಷ್ಯ ಇನ್ನೊಬ್ಬರ ಜೊತೆ ಒಬ್ರೊಬ್ರು ಚರ್ಚೆ ಮಾಡ್ತಾ ಕೂಡ್ತಿದ್ದೆ ಊರೊಳಗೆ ಹೋದಾಗ. ಅವ್ರ ಜೊತೆಗೆ ಇನ್ನೊಬ್ಬ ಪುರುಷ ಬಂದು ಹೇಳಿದ, ನನ್ನನ್ನು ಗುರುಗಳ ಸನ್ನಿಧಿ ಕರ್ಕೊಂಡು ಹೋಗಪ್ಪ, ನಾನು ಬರ್ತಾ ಇದ್ದೀನಿ ಅಂತ ಕರೆದುಕೊಂಡು ಹೋದ. ಗುರುಗಳಿಗೆ ನಮಸ್ಕಾರ ಮಾಡಿದ. ಭಾಳ ಸಂತೋಷ ಅನಿಸ್ತು ರೀ. ಗುರುಗಳು ನೋಡಿದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಭಾಳ ಸಂತೋಷ ಆಯಿತು. ಇಲ್ಲೇ ಇದ್ದು ಸಂಸಾರ ಏನದ ನಿಸ್ಸಾರ ಸಂಸಾರ ಅದು ಬೇಡ ಅಂತಕೊಂಡು ಹೇಳಿ ಅಲ್ಲೇ ಮಠದೊಳಗೆ ಉಳ್ಕೊಂಡ್ಬಿಟ್ರಿ. ಅಲ್ಲೇ ಉಳಿದ ಗುರುಗಳ ಅನುಗ್ರಹ ಇದ್ದರೆ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಕೃಪಾಶೀರ್ವಾದ ಅವಶ್ಯ ಬೇಕು ಅಂತ ತಗೊಂಡು ಅನೇಕ ಶಾಸ್ತ್ರಗಳಲ್ಲಿ ಬರುವಾಗ ಅದು ಕೇಳಿ ಗುರುಗಳಿಂದ ದೀಕ್ಷೆಯನ್ನು ಪಡ್ಕೋಬೇಕು ಅಂತ ಅನಿಸ್ತು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ, ಗುರುಗಳೇ ನನಗೆ ದೀಕ್ಷೆಯನ್ನು ಕೊಡಬೇಕು ಅಂತ. ಗುರುಗಳು ಹೇಳಿದರು, ಸಂತೋಷ, ಕೊಡೋಣ ಅಂತಪ್ಪ, ಕೊಡೋಣ ಅಂತ ಹೇಳಿದರು. ಮತ್ತು ಒಂದು ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಅಪ್ಪವ್ರ ನನಗೆ ದೀಕ್ಷೆಯನ್ನು ಕೊಡ್ಬೇಕ್ರಿ. ಮತ್ತೆ ಕೊಡೋಣ ಹೇಳಿದರು. ಹಾಗೆ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4, 5, 6, 12 ವರ್ಷ ಆತ್ರಿ. ಮತ್ತು ಆ ವ್ಯಕ್ತಿ ಕೇಳಿದೆ, ಪೌರ ತಮ್ಮ ಆಶ್ರಮ ಇದ್ಕೊಂಡು 12 ವರ್ಷ ಆತ್ರಿ ಪೌರ, ನಾನು ದೀಕ್ಷೆ ಕೊಡ್ರಿ. ಗುರು ಹೇಳಿದರು, ಕೊಡೋಣಪ್ಪ, ಕೊಡೋಣ. ಇಲ್ಲಪ್ಪ ಇವತ್ತು ಕೊಟ್ಟೇ ಬಿಡ್ರಿ ನಾನು ದೀಕ್ಷೆ, ಈಗ ಹೋಗ್ಬಿಟ್ರಿ ಏನು ಮಾಡಿದ್ರಪ್ಪ ಅವ್ರ ಅಂತ ಹೇಳಿದ. ಆಯಿತು, ಇವತ್ತು ಕೊಡೋಣ ಅಂತ. ನಿನಗೆ ಪಾಯಸ ಮಾಡಿ ಬರ್ತಾರೋ ಅಂತ ಹೇಳಿದ್ರು. ಹ್ಞೂ ರೀ, ಅದು ದೀಕ್ಷಾ ಕೊಡೋ ಪಾಯಸ ಮಾಡ್ತಿರ್ಬೇಕು, ಎಲ್ಲರೂ ಉಣಿಸ್ತಿರ್ಬೇಕು ಜನರನ್ನ.
ಅಂತ್ಕೊಂಡು ಹ್ಞೂ ರೀ ಬರ್ತಾರಪ್ಪ ಅವ್ರು, ಭಾರಿ ಚಲೋ ಮಾಡ್ತೀನಿ, ಭಾರಿ ಚಲೋ ಮಾಡ್ತಾನೆ ರೀ ಅಪ್ಪ ಅವ್ರು. ಹಾಗಾದ್ರೆ ಪಾಯಸ ಮಾಡೋದು ಭಾಳ ಚಲೋ ಮಾಡ, ಎಲ್ಲ ವಸ್ತುಗಳು ಹಾಕಿ ಏನೇನು ಹಾಕಿ ಎಲ್ಲ ವಸ್ತುಗಳು ಹಾಕಿ ಪಾಯಸ ತಯಾರು ಮಾಡೋದು. ತಯಾರು ಮಾಡಿದ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪಾತ್ರೆ ಒಳಗೆ ಸುವಾಸನೆ ಇರ್ತಕ್ಕಂಥ ಪಾಯಸ ತಯಾರಾಯಿತು. ಸುತ್ತೆಲ್ಲ ಘಮ 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 ವಾಸನೆ ಬರ್ಲಿಕ್ಕಿತ್ತು. ಕೂತವರೆಲ್ಲ ಸುವಾಸನೆ ಒಂದು ಬಾಯಿಯೊಳಗೆ ನೀರು ಉರಿತು. ಅಷ್ಟು ಚಲೋ ಮಾಡಿದ್ರು. ನಮ್ಮ ಭವನ ಕಡೆ ಮೊದಲು ಹೋತು ಚಲೋ ಇತ್ತು. ಗುರು ಹೇಳಿದರು, ಪಾಯಸ ಮಾಡಿದೇನು? ಹ್ಞೂ ರಪ್ಪವ್ರ ಮಾಡೀನಿ ರಪ್ಪವ್ರ. ಅದಕ್ಕೆ ಇನ್ನೂ ಪ್ರಸಾದ ಮಾಡ್ಬೇಕೀಗ ಅಂತ. ಹ್ಞೂ ರಪ್ಪವ್ರ. ಅಲ್ಲಿ ಹೋಗಲೆ ಅಲ್ಲೇ ಮಾಡೋದಲ್ಲ, ಅಲ್ಲಿ ಹೋಗು. ಹ್ಞೂ ರಪ್ಪವ್ರು. ಹೋದ. ಅಲ್ಲಿ ಪಾತ್ರೆ ಆ ಪಾತ್ರೆ ತೊಗೊಂಬ ಇಲ್ಲಿ, ತಗೊಂಡಿದ್ದಲ್ಲ ತೊಗೊಂಬ ಇಲ್ಲ. ಹ್ಞೂ ರೀ ತಂದ ಹೋದ. ಅದು ತಾಮ್ರದ ಪಾತ್ರೆ, ಅದು ಅದಕ್ಕಾಗೆ ಉಳಿದಿತ್ತು ಕಾಣ್ತದೆ. ಅದು 10-12 ವರ್ಷ ಅದಕ್ಕಾಗಿ ನೇಮಿಸಿರ್ತಕ್ಕಂಥ ಪಾತ್ರೆ ಅದು. ಅದು ತೆಗೆದುಕೊಂಡು ಬಂದ, ಅದರೊಳಗೆ ಎಣ್ಣೆ ಹಾಕಿಟ್ಟಿದ್ರು. ಸ್ವಲ್ಪ ಎಣ್ಣೆ ಕೂಡ್ಕೊಂಡು ಹಾಗಾಗಿ ಪಣ್ತಿರ್ತಾವಲ್ಲ, ಏನಾಗಿರ್ತಾವೆ ಪಣ್ತಿ ಹಸಿರಾಗಿತ್ತಲ್ಲ ರೀ, ಅದು ಗಸಿ ಅಂತಾರೆ. ಅದು ಸ್ವಚ್ಛ ಆಗ್ಬೇಕಾದ್ರೆ 12 ವರ್ಷ ಬೇಕು ಅದಕ್ಕೆ ತಾಯಿ ಸುಡ್ಲಿ ಹೋದಂತಿದ್ರು ಹೆಣ್ಮಕ್ಳು. ಏನು ಮಾಡ್ತಾರೆ ಅಂದ್ರೆ ಏನು ತಿಕ್ಕರು ಹುಲ್ಲು ಏನು ಮಾಡ್ತಾರೆ, ಕೊನೆಗೆ ಏನು ಮಾಡ್ತಾರೆ ಅದನ್ನು ಪಣ್ತಿ ಒಲೆ ಹಾಕಿ ಸುಡ್ತಿಲ್ರಿ. ಅವಾಗ ಸುಡಬೇಕು ಬಿಡದೆ ಸುಡಬೇಕು, ಕಡೆಗಾಣದಿಹ ಕರ್ಮ ದೊಡಲ ಪಾಮರರನ್ನು ಸುಡಬೇಕು ಬಿಡದೆ ಸುಡಬೇಕು ಹೇಳ್ತಾರೆ. ಕಡೆಗಾಣದಿಹ ಅಂದ್ರೆ ಮುಗಿಯದೇ ಇರ್ತಕ್ಕಂಥ ಕರ್ಮವನ್ನು ಮಾಡಿ 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 ಮಹಾಪಾಪಿ ಇರ್ತಾರಲ್ಲ ಅಂಥವ್ರು ಸುಡಬೇಕು ಬಿಡದೆ. ಅದು ಇಂಥ ಅಗ್ನಿ ಒಳಗೆ ಅಲ್ರಿ, ಜ್ಞಾನಾಗ್ನೊಳಗೆ ಸುಡಬೇಕಂತದ್ರ ಅರ್ಥ. ಅಗ್ನಿ ಹೊರಗಿನ ಬೆಂಕಿಯಾಗಿ ಸುಡ್ತಾರೆ ತಿಳ್ಕೊಂಡು ಯಾರು ಅನ್ಸಕ್ಕೆ ಹೋಗ್ಬೇಡ್ರಿ. ಸುಡಬೇಕು ಬಿಡದೆ ಸುಡಬೇಕು. ಕಡೆಗಾಣದಿಹ ಕರ್ಮ ದೊಡಲ ಪಾಮರನು, ಕಡೆಗಾಣದಿರ್ತಕ್ಕಂಥ ಒಡಲಂದ್ರೆ ಶರೀರ, ಈ ಶರೀರ ಪಾಪವನ್ನೇ ತುಂಬಿರ್ತಕ್ಕಂಥ ಇರ್ತಾರಲ್ಲ ಅಂಥವ್ರ ಸನ್ನಿಧಿ ಅವ್ರನ್ನ ತೆಗೆದುಕೊಂಡು ಹೋಗಿ ಗುರುಗಳ ಸನ್ನಿಧಿ ಹೋಗಿ ಏನಾದರೂ ಮಾಡಿ ಅವ್ರನ್ನ ಸುಡಬೇಕು. ಹೆಂಗಂದ್ರೆ ಅಂಥವ್ರು ಈ ಹುಡುಗ ಏನು ನೀನು ಸುಟ್ಟೇ ಅಲ್ಲಪ್ಪ ಭವನ ಅಂದರು, ನೀ ಏನು ಸುಟ್ಟೇ ಇಲ್ಲತ್ತ ಅಂತಾರ ಮೊಳಗೊಮ್ಮೆ ಅಂತಿರ್ತಾರೆ. ಎದಕ್ಕಂತಾರ ಅವರು? ಹಾಗಂತಾರಲ್ಲ. ಹಾಗೆ ಸಾಮಾನ್ಯವಾಗಿ ಹೀಗಂತಂದ್ರೆ ಅಲ್ಲಿ ಏನಂತಾರೆ ಅವರು ವಿಶೇಷ ಅದು. ಕಡೆಗಾಣದಿಹ ಕರ್ಮ, ಎಷ್ಟು ಮಾಡಿದ್ರು ಎಷ್ಟು ಪುಣ್ಯ ಮಾಡಿದ್ರು ಕೂಡ ಅದಕ್ಕೆ ಸಮಾನ ಆಗಿದ್ರೆ ಅದು ಪಾಪ ನಾಶ ಆಗ್ತಕ್ಕಂಥಲ್ಲ. ಅಷ್ಟು ಪಾಪ ಮಾಡಿರ್ತಕ್ಕಂಥ ಪುರುಷ ಇದ್ದಂದ್ರೆ ಅಂಥವ್ರು ಹೇಳ್ತಾರೆ ಸುಡಬೇಕು ಬಿಡದೆ ಸುಡಬೇಕು. ಕಡೆಗಾಣದಿಹ ಕರ್ಮದ ಒಡಲ ಪಾಮರನು, ಕಡೆಗಾಣದಿರ್ತಕ್ಕಂಥ ಕರ್ಮದ ದೇಹನ ಅಂಥ ದೇಹ ತಯಾರು ಮಾಡ್ಕೊಂಬಂಥವ್ರು ಸುಡಬೇಕು ಬಿಡದೆ ಸುಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅಂಥ ಪಾಪ ಅಂತಕ್ಕಂಥ ಅವಶ್ಯವಾಗಿ ನಾಶ ಆಗಬೇಕು, ಪುಣ್ಯ ಸಂಗ್ರಹಕ್ಕಂತ ಆಗಬೇಕು. ಅಷ್ಟು ಮಲಿನ ಇರ್ತಲ್ಲ ಅಷ್ಟು ಮಾಡ್ಕೊಂಡಿದ್ದಾಗ ಅದು ಸ್ವಚ್ಛ ಆಗಿರೋದು ಹೇಗಾಗ್ತದೆ. ಗುರು ಹೇಳಿದ್ರು, ತಮ್ಮ ಪಾಯಸ ತಯಾರು ಮಾಡಿ ಭಾಳ ಸಂತೋಷ ಆಯಿತು, ನಾವು ಪ್ರಸಾದ ಮಾಡಬೇಕು, ನಮ್ಗೆ ಭಾಳ ಹಸಿವಾಗಿದೆ, ಬೇಗ ತೊಗೊಂಡ್ಬಾ ಆ ತಾಬಂಡಿ ತೊಗೊಂಡ್ಮೇಲೆ ಹೋದ. ತಾಬಂಡಿ ತೊಗೋತಾನೆ, ಅದು ಇದ್ರದ್ದು ತಾಂಬದ್ದು ಒಳಗೆ ಸ್ವಲ್ಪ ಎಣ್ಣೆ ಹಾಕಿತ್ತದ, ಹಾಕಿ 12 ವರ್ಷ ಆಗಿರಬೇಕು. ಹಾಗೆ ಆ ಎಣ್ಣೆ ಅಲ್ಲೇ ಗಟ್ಟಿ ಆಗ್ತಾ ಒಳ ಭಾಗದಲ್ಲಿ ಬ್ಯಾಟ್ರಿ ಇರ್ತಾವೆ, ಬಾದಾಗಿರ್ತವೆ, ಒಳಗೆ ಏನು ಬರ್ತದೆ ಹಸಿರಾಗಿರ್ತದೆ. ಅಂತ ಹಸಿರು ಬಣ್ಣ ಆಗಿದ್ರಿ. ತೊಂಬ ತರಿಸಿದ್ರು. ಯಾಕ್ರಿ ತಾಯಿಲೆ ತೊಗೊಂಬಂದ್ರಿ ಆ ಪಾಯಸ ತೊಗೊಂಬಲ್ಲಿ ತೊಗೊಂಡು ಅದ್ರ ಮುಂದಿಟ್ರು. ಮಣಿ ತಂದು ಹಾಕಿಲ್ಲ, ಮಣಿ ತಂದು ಹಾಕ್ಯದ. ಅದರ ಮೇಲೆ ತಾಬಂಡಿಟ್ರು. ತೊಗೊಂಬ ಪಾಯಸ ನೀಡಪ್ಪ, ಆ ಪಾಯಸ ನೀಡಿಲ್ಲ. ಹೇಳಿದ ಅಪ್ಪೋರ, ಇದರೊಳಗೆ ಪಾಯಸ ಹೇಗೆ ನೀಡಲಪ್ಪೋರ? 10-12 ವರ್ಷಗಳಿಂದ ಎಲ್ಲ ಹಾಳಾಗಿ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ಯದ. ಅದ್ರೊಳಗೆ ಭಾಗದೆಲ್ಲ ಕಿಲುಬು ತುಂಬ್ಯದ, ಮಲಿನ ಆಗ್ಯದ, ಹಸಿರು ಬಣ್ಣ ಬಿಡದ. ಒಳಭಾಗ ಹಾಕಿದ್ರೆ ಉಂಡವರು ದೇಹ ತ್ಯಾಗ ಮಾಡ್ತಾರೋ ಗೊತ್ತಿಲ್ಲ. ಅಂಥ ಕೆಟ್ಟ ಇರ್ತಕ್ಕಂಥ ಈ ಪಾತ್ರೆ ಒಳಗೆ
ಅಷ್ಟು ಪವಿತ್ರವಾಗಿರ್ತಕ್ಕಂಥ ಸುವಾಸನೆ ಬೀರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆನಂದ ಇರ್ತಕ್ಕಂಥ ಎಲ್ಲರೂ ಸಂತೋಷ ಇರ್ತಕ್ಕಂಥ ಶಕ್ತಿಶಾಲಿ ಇರ್ತಕ್ಕಂಥ ಅಂಥ ಪಾಯಸವನ್ನು ಪೋರ ಇಂಥ ಪಾತ್ರೆಯಲ್ಲಿ ಹೇಗೆ ನೀಡಲಿ? ಏನಿಲ್ಲ, ನನ್ನಿಂದ ಆಗೋದಿಲ್ಲ ಪೋರ. ಇಲ್ಲ, ನೀಡಪ್ಪ, ನೀಡು. ನಾ ಉಣ್ಲಿಕ್ಕೆ ನಾನು ಗಟ್ಟಿದ್ದೀನಿ, ನೀಡು. ಇಲ್ಲ ಪೋರ, ನನಗೆ ಆಗೋದಿಲ್ಲ ಪೋರ, ಆಗೋದಿಲ್ಲ. ನೀಡು ತಮ್ಮ, ನೀಡಪ್ಪ, ಮಾಡಿ ನನಗೆ ಹಸಿವಾಗ್ಯದ, ನೀಡು. ಇಲ್ಲರ ಪೋರ, ನನಗೆ ಆಗೋದಿಲ್ಲ. ನೀಡು. ಜಗ್ಗಿ ತೊಗೊಂಡು ಒತ್ತಾಯಲ್ಲಿ ನೀಡಿಸ್ಕೊಲಿಕ್ಕೆ ಹೋದ್ರು ಆಗೋದಿಲ್ಲ ಪೋರ. ಹಿಂದೆ ಸರಿಯಾದ ನೀಡೋದನ್ನು ಬಿಟ್ಟು ನೀಡಲಿಲ್ಲ. ಕೇಳಿದ ಗುರುಗಳು, ಏಕೆ ನೀಡಲಿಲ್ಲ ಅಂತ. ಅಪ್ಪವ್ರ ಇಂಥ ಪಾತ್ರೆಯಲ್ಲಿ ಹೇಗೆ ನೀಡಲಿ? ಗುರುಗಳು ಕೇಳಿದರು, ತಮ್ಮ, ಈ ಪಾತ್ರೆಯೊಳಗೆ ನೀ ಪಾಯಸ ನೀಡಲಿಲ್ಲ, ಪವಿತ್ರ ಇರ್ತಂಥ ಪಾಯಸ ಅಂತ ಅದನ್ನು ಅಂಥದ್ದು ತಗೊಂಡು ನೀಡಲಿಲ್ಲ. ಅಷ್ಟು ಪರಮ ಶ್ರೇಷ್ಠವಿರ್ತಕ್ಕಂಥ ಆಧ್ಯಾತ್ಮ ವೇದಾಂತದ ಅದ್ವೈತ ವೇದಾಂತ ವಿಷಯವನ್ನು ಅದು ತಿಳಿಸಿಕೊಡೋ ಸಾಮರ್ಥ್ಯವನ್ನು ಸಿದ್ಧಗೊಳಿಸ್ತಕ್ಕಂಥ ಮಹಾಮಂತ್ರಗಳನ್ನು ನಾನು ಹೇಗೆ ನೀಡಲಿಪ್ಪ ನಿನಗೆ? ಪಾತ್ರೆ ಹೇಗದ? ಈ ತಾಮ್ರ ಪಾತ್ರೆ ಅದಲ್ಲ, ತಿಕ್ಕಿರ ಹೋಗ್ತದನೋ. ಜನ್ಮಾಂತರದ ಕರ್ಮ ತುಂಬಿದ, ಈಗೂ ಕೆಟ್ಟ ಕರ್ಮ ಆಚರಣೆ ಮಾಡ್ತಾ ಇದ್ದಿ. ಈಗ ಅನೇಕ ಪಾಪಗಳ ರಾಶಿ ತುಂಬಿಕೊಂಡು ಬಂದು ನನ್ನ ಮುಂದೆ ಕೂತ್ಕೊಂಡು ಈಗ ನಾನು ಬಂದು ದೀಕ್ಷಾ ತೆಗೆದುಕೊಳ್ತಾ ಇದ್ದೀನಿ ಅಂದ್ರೆ ನಿನ್ನ ಹಿಂದಿನ ಚರಿತ್ರೆ ಹೇಗದು ನೋಡು. ಅದೆಲ್ಲ ತುಂಬಿಕೊಂಡು ನನ್ನ ಮುಂದೆ ಕೂತಿ ಅದು ನಿವೃತ್ತಿನೇ ಮಾಡ್ಕೊಳ್ಳಿಲ್ಲ. ನನಗೆ ದೀಕ್ಷಾ ನೀಡ್ರಿ. ದೀಕ್ಷಾ ಈ ಪಾಯಸ ಅಲ್ಲ, ಪಾಯಸ ನೀಡಲಿ ನಿನಗಾಗಲ್ಲ ಅಂತ ಶ್ರೇಷ್ಠ ಬರ್ತಕ್ಕಂಥ ದೀಕ್ಷೆನ ಹೇಗೆ ನೀಡಲಿ ನಿನಗೆ ಅಂತ ಹೇಳಿದಾಗ ಶ್ರೇಷ್ಠ ಗುರುಗಳ ಮುಂದೆ ತುಂಬಿಕೊಳ್ಳೋ ಅಂತ ಹತ್ತು ಬಿಟ್ಟ. ಅಪ್ಪವರೇ, ಅರ್ಥ ಆಯ್ತು ನನಗೆ, ನಾನೇನು ಮಾಡಲಿ ಹೇಳ್ರಿ ಅಂತ ಗುರು ಹೇಳಿದ್ರು. ಸಾಧನೆ ಮಾಡುವಂತ ಹೇಳಿ ಒಂದು ಸಾಧನೆ ಹೇಳಿದ್ರು. ಹೀಗೆ ಮಾಡ್ತಾವೆ, ದಿನಾಲು ನಾಮಸ್ಮರಣೆ ಮಾಡು, ದಿನಾಲು ನಾಮಸ್ಮರಣೆ ಮಾಡ್ತಾ ಹೋಗು. ಆಮೇಲೆ ಮುಂದೆ ಮಂತ್ರನ ಹೇಳ್ತಾ ಇದ್ದೀವಿ. ಸಾಧಾರಣ ಹೇಳಿಗೆ ಬರ್ತಕ್ಕಂಥ ಇರ್ತದೆ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇರ್ತದೆ. ಗುರುಗಳಿಗೆ ಸಾಧನೆ ಹೇಳಿದ್ರು. ಆ ಸಾಧನೆ ಮಾಡ್ತಾ ಮತ್ತೆ 12 ವರ್ಷ ಗತಿಸಿತು. ಆಗ ಅವನು ಪಾಪರಾಶಿ ಕಡಿಮೆ ಆಗುತ್ತಾ ಕರಗುತ್ತಾ ಹೋಗಿ ಒಳ್ಳೆಯವನಾದ. ಮತ್ತೆ ಗುರುಗಳು ಪಾಯಸ ಮಾಡಿಸಿದ್ರು. ಪಾಯಸ ತೊಗೊಂಡ್ಬಂದು ಗುರುಗಳಿಗೆ ಒಳ್ಳೆ ಪಾತ್ರೆಯನ್ನು ತಾನೇ ತೆಗೆದುಕೊಂಡು ಬಂದು ಅದ್ರೊಳಗೆ ನೀಡಿದರು. ಗುರುಗಳು ಪ್ರಸಾದ ಮಾಡಿದರು. ಗುರುಗಳು ಹೇಳಿದರು, ಪಾತ್ರೆ ಸರಿಯಾಗ್ಯದಪ್ಪ, ಸ್ನಾನ ಮಾಡಿ ಬಾ. ಹೋಗು, ಸ್ನಾನ ಮಾಡಿ ಬರೆಸಿದ್ರು. ಗುರುಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವಳು ದೀಕ್ಷಾ ಕೊಟ್ಟರು. 12 ಮತ್ತೆ 12 ಎಷ್ಟು ವರ್ಷ ಹಿಡಿದ್ರಿ? 24 ವರ್ಷದಾಗ ಒಬ್ಬ ಶಿಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಶಿಷ್ಯತ್ವ ಪಡಿಬೇಕಾದ್ರೆ 24 ವರ್ಷ ಆಯ್ತಾಗ ಆತ ಮುಂದೆ ಗುರುಗಳಿಗೆ ಶಿಷ್ಯನಾದ, ಉದ್ಧಾರ ಆದ. ಅದಕ್ಕೆ ಸುಡಬೇಕು, ಕಡೆಗಾಣ ದೇಹ ಕರ್ಮದೊಡಲ ಪಾಮರರನ್ನು ಸುಡಬೇಕು, ಬಿಡದೇ ಸುಡಬೇಕಂದ್ರೆ ದಿನಾರು ನಾಮಸ್ಮರಣೆ ಮಾಡಿ ಎಲ್ಲ ಪಾಪ ಸುಟ್ಟು ಹೋಗ್ರಿ. ನಾಮಸ್ಮರಣೆ ಗುರು ಸ್ಮರಣೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಭಕ್ತಿ ಇರಬೇಕು, ಸೇವೆಗಳು ಮಾಡಬೇಕು. ಎಲ್ಲ ಮಾಡ್ತಾ ಹೋಗ್ಬೇಕು. ಮುಂದೆ ನಮ್ಮ ಅಂತಃಕರಣ ಶುದ್ಧಿ ಆಗೋರು ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾರೆ. ಪಾತ್ರ ಸರಿಯಾದ ನೀಡ್ತಾರಲ್ಲ, ಪಾತ್ರನೇ ಸರಿಯಿಲ್ಲ, ನೀಡ್ಲಿಕ್ಕೆ ಬಂದ್ರೆ ಬರಲಿಲ್ಲ. ಆಗ ಇಲ್ಲಿ ನಾವೆಲ್ಲರೂ ಗುರುಗಳಿಗೆ ಸರಿ ಅನಿಸ್ಬೇಕಲ್ಲ, ನಾವು ಗುರುಗಳಿಗೆ ಸರಿ ಅನಿಸ್ಬೇಕು. ಮನೆಯೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಕಸ ತುಂಬಿ ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ. ಯಜಮಾನ ಸರಿಯಿಲ್ಲ, ಮನೆಯೊಳಗೆಲ್ಲ ಕತ್ತಲೆ ಆಗ್ಯದ, ಹೊರಬಾಗ ಕಸ ತುಂಬ್ಯದ. ಒಳಗೆ ಕತ್ತಲೆ ಅದಂತಂದ್ರೆ, ಕತ್ತಲೆ ಅದ ದೀಪ ಹಚ್ಚಿಲ್ಲ ಅಂದ್ರೆ ಇದ್ರೆ ಏನು ಮಾಡ್ತಿದ್ದ? ದೀಪ ಹಚ್ತಿದ್ದ. ಇದ್ದಾನೋ ಇಲ್ಲವೋ ಅಂತ. ಹೊರಗೆ ನೋಡಿದ್ರೆ ಕಸ ತುಂಬ್ಯದ, ಹೊರಗೂ ಇಲ್ಲ. ಹಾಗಾದ್ರೆ ಬಹುಶಃ ಎಲ್ಲಿ ಹೋಗಿದ್ದಾನೋ ಹೇಗೆ ಸಂಶಯ ಮಾಡ್ಕೋತಾರೆ. ಆಗ ಈ ಮನೆಯೊಳಗೆ ಈ ಆತ್ಮ ಮನುಷ್ಯ ದೇಹ ತೊಟ್ಕೊಂಡು ಬಂದಿದ್ದಾನೆ ಅಂದರೂ ಕೂಡ ಹೊರಗಿನ ವ್ಯವಹಾರ ನೋಡು ಕೆಟ್ಟ ಕರ್ಮಗಳು ಮಾಡ್ತಾ ಇದ್ದಾನೆ. ಯಾವಾಗಲೂ ಕೆಟ್ಟದ್ದು ಮಾಡ್ತಾನೆ, ಒಳಗೆ ನೋಡಿದ್ರೆ ಕೆಟ್ಟ ವಿಚಾರ ಮಾಡ್ತಾನೆ. ಮನೆ ಒಳಗೆ ರಜ ತುಂಬಿ ಮನೆ ಹೊರಗೆ ಕಸ ತುಂಬಿ ಮನೆಯೊಳಗೆ ಮನೆ ಒಡೆಯಿದ್ದಾನೋ ಇಲ್ಲವೋ. ಮತ್ತು ಹೀಗಿರುವಾಗ ನಮ್ಮ ಗುರುಗಳು ಆಶೀರ್ವಾದ ಮಾಡಲಿ,
ಒಳ್ಳೇದು ಮಾಡಲಿ, ನಾವು ದೇವ್ರು ಚಲೋ ಒಳ್ಳೆ ಆಗಲಿ ಬರ್ತಾರೆ. ಇದ್ರ ಮೊದಲು ಹೊರಗಿನ ವ್ಯವಹಾರ ಸರಿ ಮಾಡ್ಕೋಬೇಕು. ನಾವು ಗುರುಗಳ ಚರಿತ್ರೆ ನಾವು ಹೇಳುವಾಗ ನಿಮ್ಮ ಮೊದಲು ಹೇಳ್ತೇವೆ, ಅಪ್ಪ ಅವ್ರು ನಮಸ್ಕಾರ ಬಂದು ಕೂಡ್ತೀವಿ. ಇವತ್ತು ಇದನ್ನೆಲ್ಲ ಹೇಳ್ಬೇಕು ಅಂತ ಇಷ್ಟೆಲ್ಲ ಹೇಳ್ಬೇಕು ನಮ್ಮ ಮನುಷ್ಯ ಏನು ಹೇಳಿದ್ರು ಕುಲ್ಲ ಬಂದಿರ್ತೀವಿ. ಬರುವಾಗ ಕುಲ್ಲ ಬಂದಿರ್ತೀವಿ. ನಾವು ನೀವೆಲ್ಲ ಏನಾಗಬೇಕಂದ್ರೆ ಬಂದು ಒಂದು ದೃಷ್ಟಾಂತ ಕೊಡ್ತೀವಿ. ಶ್ರೀಕೃಷ್ಣ ಭಗವಂತನನ್ನು ರಾಧೆ ಕೇಳಿದಲ್ರಿ. ಶ್ರೀಕೃಷ್ಣ ಭಗವಂತ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ರಾಧಾದೇವಿ ಕೇಳಿದ್ರು ಕೃಷ್ಣ ಅಂದ್ರೆ ಹೇಳಿದ್ಲೆ ಏನು ಅಂತ ಕೇಳಿದರು. ಎಲ್ಲಕ್ಕಿಂತಲೂ ಅಂದರೆ 16,108 ಮಂದಿ 8 ಮಂದಿ ಪಟ್ಟದ ರಾಣಿಯರು, 16,000 ಮಂದಿ ಯಾರೇ ಉಪಪತ್ನಿಯರು, ಅವರೆಲ್ಲರಿಗಿಂತ ಹೆಚ್ಚು ಪ್ರೇಮ ಯಾರ ಮೇಲಿಲ್ಲ ಅಂದ್ರೆ ಶ್ರೀಕೃಷ್ಣ ಭಗವಂತ ರಾಧೆ ಮೇಲಿದ್ರಂತ. ಶ್ರೀಕೃಷ್ಣ ಭಗವಂತನ ಪ್ರೇಮ ನೋಡಿ ರಾಧೆಗೆ ಅನಿಸ್ತಂತ ಕೇಳಿದ್ರಂತ, ಪರಮಾತ್ಮ ನೀವು ಯಾರ ಮೇಲೆ ಪ್ರೇಮ ಇದ್ದೀರಿ ಅಂತ ಕೇಳಿದಾಗ ಶ್ರೀಕೃಷ್ಣ ಭಗವಂತ ರಾಧೆ ಮುಖವನ್ನು ಒಂದು ಸಲ ನೋಡಿದಿರ್ತೀನಿ. ನೋಡಿ ಹೇಳಿದ್ರು, ನಾನು ನನ್ನ ಕೊಳಲಿನ ಮೇಲೆ ಪ್ರೇಮದ ಅಂತ ಹೇಳ್ತಾರೆ. ನಾನು ನನ್ನ ಕೊಳಲಿನ ಮೇಲೆ ಪ್ರೇಮ ಇದ್ದೀನಿ. ರಾಧೆಯ ಮನುಷ್ಯನಿತ್ತು. ಶ್ರೀಕೃಷ್ಣ ಭಗವಂತ ಯಾರ ಮೇಲೆ ಪ್ರೇಮ ಇದ್ದೀನಿ ಅಂದ್ರೆ ಪ್ರೇಮ ಇದ್ದಾರೆ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡು ಹಾಗೆ ಹೇಳಲಿ ಅಂತ ಕೇಳಿದ್ರು. ಹೀಗೆ ಈ ಉದ್ದೇಶದಿಂದ ಕೇಳ್ತಾ ಇದ್ದಾಳ ಉದ್ದೇಶ ಶ್ರೀಕೃಷ್ಣ ಅಂತ ಹೇಳಿದ್ರೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವರು ಏನಿದ್ರು ನಾನು ಕೊಳಲಿನ ಮೇಲೆ ಪ್ರೇಮ ಇದ್ದೀನಿ ಅಂತ ಒಳಗೆ ಸಣ್ಣದಾಗಂದ್ರೆ ತ್ರಾಸ ಆಯ್ತು ಕೇಳಿದ್ರು. ಸರಿ ಒಂದ ಕಲ್ಲಿ ನೀವು ಪ್ರೇಮ ಇಲ್ಲ ಎಲ್ಲ ಮತ್ತೆ ಕೊಳಲಿನ ಮೇಲೆ ಪ್ರೇಮಿಲ್ಲ. ನಾ ಜೀವಕ್ಕಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಜೀವನ ಕೊಳಲಿಲ್ಲ ಅದರ ಮೇಲೆ ಪ್ರೇಮ ಇದ್ದೀನಿ. ಏನ್ ಕಾರಣ ಅಂತ ಕೇಳಿದ್ರೆ ಗೊತ್ತಿದ್ರು ರಾಗ ನೋಡು ಆ ಕೊಳಲಿಲ್ಲ. ನಾನು ನುಡಿಸಲಿ ಯಾವ ರಾಗ ಭೂಪ ದೀಪ ಯಮನ ಭೈರವ ಭೈರವಿ ಯಾವ ರಾಗ ನುಡಿಸ್ತಾ ಇದ್ದೀನಿ ಅದನ್ನೇ ನುಡಿತದೆ. ಅದಕ್ಕಾಗಿ ಒಂದು ಪ್ರಾಣವಾಯು ಬೇರೆ ಇಲ್ಲ. ನನ್ನ ಪ್ರಾಣವಾಯುವನ್ನು ಅದರೊಳಗೆ ಅದ ಅದಕ್ಕೆ ಅದೇ ಹುಷಾರಾಗಿ ಇರ್ತದೆ. ನಾನು ಊತಾ ಇದ್ದೀನಿ ಅದಕ್ಕೊಂದು ನನ್ನ ಪ್ರಾಣ ಇದೆ, ಅದ್ರ ಪ್ರಾಣ ನನ್ನ ಪ್ರಾಣ ಇದೆ, ಅದು ಬೇರೆ ಪ್ರಾಣ ಇಲ್ಲ. ನಾನು ನುಡಿಸಿದ ರಾಗವನ್ನ ನುಡಿದು ನಾನು ಭೂಪ ನುಡಿಸಿದ ದೀಪಾಸ್ ನುಡಿಸೋದಿಲ್ಲ, ನಾನು ಯಮನ ರಾಗ ನುಡಿಸಿದ್ರೆ ಖಮಾಚಿ ನುಡಿಸೋದಿಲ್ಲ, ಅದು ನಾನು ಸಾರಂಗ ನುಡಿಸಿದ್ರೆ ವೃಂದಾವನಿ ಸಾರಂಗ ನುಡಿಸೋದಿಲ್ಲ. ಅದು ನಾನು ಯಾವ ರಾಗವನ್ನು ನುಡಿಸ್ತಾ ಇದ್ದೀನಿ ಅದೇ ರಾಗವನ್ನು ಅದು ನುಡಿತದೆ. ನನ್ನ ಉಸಿರನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಬದುಕ್ಯದ. ಅದ್ರ ಉಸಿರನ್ನು ಅದೇ ನನ್ನ ಉಸಿರದಕ್ಕೆ ಉಸಿರಾಗ್ಯದ, ನನ್ನ ರಾಗ ಅದಕ್ಕೆ ರಾಗ ಆಗ್ಯದ. ನನ್ನ ರಾಗ ನಿನಗೆ ರೋಗ ಆಗ್ಯದ. ನಿನ್ನ ಮೇಲೆ ಹೇಗೆ ಪ್ರೇಮ ಇಲ್ಲ? ನಾನು ನಿನ್ನ ಮೇಲೆ ನಾನು ಪ್ರೇಮ ಇಲ್ಲ. ನಿಜವಾಗಿ ನಾನು ನನ್ನ ಕೊಳಲಿನ ಮೇಲೆ ಪ್ರೇಮ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಬಿಟ್ಟಾಗ ಉಸಿರಿರ್ತಾ ಇಲ್ಲ, ರಾಗ ನುಡಿಸೋದಿಲ್ಲ. ನಾನು ಬಿಟ್ಟಾಗ ಕೊಳಲು ಖಾಲಿ ಇರ್ತದೆ. ಕೊಳಲ ಏನದ? ಕೊಳಲು ಖಾಲಿ ಅದ. ರಾಧಾ ನೀ ಖಾಲಿ ಅಲ್ಲ, ಒಳಗೆ ತುಂಬ್ಕೊಂಡದಿ. ಹಾಂ, ನೀ ಒಳಗೆ ತುಂಬ್ಕೊಂಡದಿ. ನನಗೇನಲ್ಲಿ ಎಲ್ಲಕ್ಕಿಂತಲೂ ನನ್ನ ಮೇಲೆ ಪ್ರೇಮ ಇದ್ದೇನೆ ಅಂತ ನಾನು ಹೇಳಲ್ಲ. ನನಗೆ ಬುದ್ಧಿ ಇಲ್ಲ ಒಳಭಾಗದಲ್ಲಿ. ಎಲ್ಲಕ್ಕಿಂತ ನನ್ನ ಮೇಲೆ ಪ್ರೇಮ ಹೆಚ್ಚದ. ನಿನ್ನ ಮೇಲೆ ಪ್ರೇಮ ಇಲ್ಲ, ಹೋಗು, ನಾನು ಕೊಳಲಿನ ಪ್ರೇಮ ಇದ್ದೀನಿ. ಒಳಭಾಗದಲ್ಲಿ ಖಾಲಿ ಅದ. ನೀವು ತುಂಬಿಕೊಂಡು ನಿನ್ನ ಮೇಲೆ ಪ್ರೇಮ ಇಲ್ಲ, ಕೊಳಲಿನ ಮೇಲೆ ಪ್ರೇಮ. ಹೇಳ್ರಿ, ಈಗ ದೇವರಾಗಲಿ ಗುರುಗಳಾಗಲಿ ಯಾವಾಗ ನಾವು ಖಾಲಿ ಇರ್ತೀವಿ ಒಳಗೆ ಅಹಂಕಾರ ಮಮಕಾರ ತೋರಿರ್ತೀವಿ, ಖಾಲಿ ಇರ್ತೀವಿ. ಆಗ ಗುರು ಆಶೀರ್ವಾದ, ದೇವರ ಆಶೀರ್ವಾದ ಆಗ್ತದೆ. ಇದು ಮೊದಲು ನಾವು ಬರಬೇಕು. ಈ ಜಗತ್ತಿನಲ್ಲಿ ತಿಳಿಲಿಕ್ಕೆ ಬಹಳಷ್ಟು ಅವ್ರಿ. ಜಗತ್ತ ದೃಷ್ಟಾಂತಮಯ ಇದೆ. ನಾವು ಅಧ್ಯಾತ್ಮ ನಾವು ಸಾಧನೆ ಮಾಡ್ತಾರೆ, ಜಗತ್ತ ದೃಷ್ಟಾಂತ ಅದ. ಇದೆಷ್ಟು ವಿಷಯ ಅದ. ಶ್ರೀಕೃಷ್ಣ ಭಗವಂತ ರಾಧಾದೇವಿಯ ಸಂವಾದ ಎಷ್ಟು ಅದ? ಒಂದು ನಿಮಿಷ ಓದಲದು. ಅದರೊಳಗೆ ಎಷ್ಟು ತತ್ವ ಅಡಿಯೋದು. ಅದನ್ನು ನಾವು ನೋಡ್ತಕ್ಕಂಥದ್ದು, ಕೇಳ್ತಕ್ಕಂಥ, ತಿಳಿತಕ್ಕಂಥ ಭಾಳಷ್ಟು ಅದ್ರಿ.
ನಾವು ಲಕ್ಷ ಕೊಡೋದಿಲ್ಲ, ಲಕ್ಷ ಕೊಡಬೇಕು, ಲಕ್ಷ ಕೊಡಬೇಕು. 1000 ಕೊಟ್ಟರೆ ಕಡಿಮೆ ಆಗ್ತದೆ, ಕೋಟಿ ಕೊಟ್ಟರೆ ಹೆಚ್ಚಾಗ್ತದೆ. ಲಕ್ಷ ಕೊಡ್ಬೇಕು ರೀ, ಲಕ್ಷ ಕೊಡ್ಬೇಕು. ಲಕ್ಷ ಕೊಡೋದ್ರೇನು? ಏನು ಕೊಡಬೇಕು? ಚಿತ್ತ ಕೊಡಬೇಕು, ನಮ್ಮ ಮನಸ್ಸು ಕೊಡಬೇಕು, ಎಲ್ಲ ತಿಳಿತದೆ. ಆದಮೇಲೆ ಬರೀ ಎಲ್ಲರೂ ಹೋಗುನು ಅದು ನಾನು ನಿಮ್ಗೆ ಹೇಳ್ತಿಲ್ಲ, ಬರುವಾಗ ಇದನ್ನೇ ಹೇಳಬೇಕು ಅಂತೀರಿ ಬಂದಿರೋದಿಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಿ ಬರ್ತೀವಿ, ನಮಸ್ಕಾರ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಅಪ್ಪಾರು ತಮ್ಮ ವಿಷಯ ಚೆನ್ನಾಗಿ ಆಗಲಿ. ಏನನ್ನು ಕೊಡ್ತಾಯಿದ್ವಿ? ರಾಧೆ ಶ್ರೀಕೃಷ್ಣ ಭಗವಂತರು ಕೊಡಲಿರ್ತದಲ್ಲ ಖಾಲಿ, ಅಪ್ಪ ಅವ್ರಿಗೆ ಖಾಲಿ ಬಂದು ನಮಸ್ಕಾರ ಮಾಡ್ತೀವಿ, ಇಲ್ಲಿ ಬಂದು ಕೊಡ್ತೀವಿ. ಅವ್ರು ಏನು ಓದ್ಕೋತ ಕೊಡ್ತಾರೆ ನೋಡ್ರಿ, ಅದು ನಡೆಯುತ್ತದೆ, ಮತ್ತೇನು ಮಾಡೋದಿಲ್ಲ.